Hi friends, good evening. ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದ್ಯಾಟ್ ಆಲ್ರೆಡಿ ನೋಡ್ಕೊಂಡು ನಾವು ಆಗಸ್ಟ್ 1ನೇ ತಾರೀಕಿಂದ ಕರೆಂಟ್ ಅಫೇರ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದೇವ್ರಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನೋಡ್ಕೊಡಿ, ಕೊನೆಯ ಹಂತದಲ್ಲಿ ಕರೆಂಟ್ ಅಫೇರ್ಸ್ ಓದೋದು ಬೇರೆ, ಬಟ್ ಬಿಗಿನಿಂಗ್ ಇಂದ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಓದಿದ್ರಿ. ಬಿಕಾಸ್ ದ ಕರೆಂಟ್ ಅಫೇರ್ಸ್ ವಿಲ್ ಬಿ ಹ್ಯಾವಿಂಗ್ ಮೆನಿ ಟೈಪ್ಸ್. The online current affairs we can cover at the last day of your examination, because before examination we have to cover something, the static portion, but during the starting preparation we have to go by subject wise ರೀ. ಅಂದ್ರೆ ಕೊನೆಯ ಹಂತದಲ್ಲಿ ಅಂದ್ರೆ ಎಕ್ಸಾಮ್ ಇನ್ನೊಂದು ವಾರ 10 ದಿನ ಇದ್ದಾಗ ಆನ್ಲೈನ್ ಕರೆಂಟ್ ಅಫೇರ್ಸ್ ಲೈಕ್ ಅವಾರ್ಡ್ಸ್ ಇರ್ಬೋದು, ಇಂಡೆಕ್ಸ್ ಇರ್ಬೋದು, ವರದಿಗಳು ಇರ್ಬೋದು, ಅವನ್ನೆಲ್ಲ ಕೊನೆಯ ಹಂತದಲ್ಲಿ ತಯಾರು ಮಾಡ್ಬೇಕ್ರಿ. ಈಗ ಸದ್ಯ ಏನಪ್ಪಾ ಅಂದ್ರೆ ಟೈಮ್ ಇದ್ದಾಗ ನಮಗೆ ಒಂದು ಪಾಯಿಂಟ್ ಬಂದಾಗ ಎಷ್ಟಾದ್ರೂ ಕರೆಂಟ್ ಅಫೇರ್ಸ್ ನ ಆಡ್ ಮಾಡ್ಲಿಕ್ಕೆ ಪಾಸಿಬಲ್ ಇದೆನಾ, ಏನಾದ್ರೂ ಟಾಪಿಕ್ಸ್ ನ ಕವರ್ ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇದೆನಾ, ವಿ ಹ್ಯಾವ್ ಟು ಗೋ ಬೈ ದಟ್ ಇಸ್ ಸಬ್ಜೆಕ್ಟ್ ವೈಸ್. ಸೊ ಹೀಗಾಗಿ ನೋಡ್ಕೊ ಆಲ್ರೆಡಿ ನಾವು 10 ವಿಡಿಯೋ ಮಾಡಿದೀವಿ. ಇನ್ನು ಯಾವ ವಿಡಿಯೋ ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ವಿಡಿಯೋಸ್, ಬಿಕಾಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಯಾಕಂದ್ರೆ ಒಂದು ಕಂಟಿನ್ಯೂಟಿ ಬರ್ಬೇಕಾದ್ರೆ ನಮ್ಗೆ ಏನ್ ಗೊತ್ತ್ರಿ, ಎವ್ರಿ ವಿಡಿಯೋಸ್ ನ ಫಾಲೋ ಮಾಡ್ಕೊಂಡು ಬರ್ಬೇಕ್ರಿ. ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಮಿಡಲ್ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಫಸ್ಟ್ ಇಂದ ಲಿಂಕ್ ಸಿಗಲ್ಲ. ದಟ್ಸ್ ವೈ ಪ್ಲೀಸ್ ಗೋ ಅಂಡ್ ವಾಚ್ ಆಲ್ ದ ಪ್ರೀವಿಯಸ್ ವಿಡಿಯೋಸ್, ಬಿಕಾಸ್ ದ ಪ್ರೀವಿಯಸ್ ವಿಡಿಯೋಸ್ ಆಲ್ವೇಸ್ ಗೋಯಿಂಗ್ ಟು ಬ್ರಿಂಗ್ ಯು ಸಮ್ ಲಿಂಕ್ಸ್ ಫಾರ್ ದ ಅಪ್ಕಮಿಂಗ್ ಕರೆಂಟ್ ಅಫೇರ್ಸ್ ರೀ. ಯಾಕಂದ್ರೆ ಹಿಂದಿನ ಕರೆಂಟ್ ಅಫೇರ್ಸ್ ಆಧಾರದ ಮೇಲೆ ಮುಂದಿನ ಕರೆಂಟ್ ಅಫೇರ್ಸ್ ನ ಪ್ರೆಡಿಕ್ಷನ್ ಮಾಡಬಹುದು. ವಿತ್ ದಿಸ್ ವಿ ವಿಲ್ ಆಲ್ಸೋ ವಿ ವಿಲ್ ಗೋ ಫಾರ್ ಟುಡೇ ಸೆಷನ್, ಬಿಕಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ವ್ಯಾಲ್ಯೂಡ್ ಕರೆಂಟ್ ಅಫೇರ್ಸ್ ಇದಾವ್ರಿ. ಯಾಕಂದ್ರೆ ಪ್ರತಿದಿನ ಅದು ಅಪ್ಡೇಟ್ ಹಾಕೊಂಡ್ರೆ ಇರ್ತದೆ, ಬಟ್ ದೇರ್ ಹ್ಯಾಸ್ ಟು ಬಿ ಸಮ್ ಲಿಂಕ್, ರೈಟ್? ಸೊ ಹೀಗಾಗಿ ಇವತ್ತಿನ ಸೆಷನ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಡಿಸ್ಕಷನ್ ಮಾಡೋಣ. ಪ್ಲೀಸ್ ಗೋ ಅಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಇವತ್ತಿನ ಸೆಷನ್ ಅಲ್ಲಿ ಫಸ್ಟ್ ಕ್ವಶನ್ ಏನ್ ಮಾಡ್ತಾ ಇದೆ ಗೊತ್ತ್ರಿ? ಬಿಕಾಸ್ ಇಫ್ ಯು ಗೋ ಫಾರ್ ಎನಿ ಗವರ್ಮೆಂಟ್ ಎಕ್ಸಾಮಿನೇಷನ್, at least one question either static iruttri based on your examination. Like if you are preparing for group A and group B post, they will ask question regarding statement wise. ಅಂದ್ರೆ ನೀವು group A ಅಂದ್ರೆ IAS KS ಓದ್ತಾ ಇದ್ರೆ ಹೇಳಿಕೆ ರೂಪದಲ್ಲಿ ಕೇಳ್ತಾನೆ. If you are preparing for any C group and D group examination, they will go by some static portion. ಬಟ್ ಇವಾಗ ಹೆಂಗಾಯ್ತು ಗೊತ್ತ್ರಿ, ಗ್ರೂಪ್ ಸಿ ಗ್ರೂಪ್ ಡಿ ಅಲ್ಲಿ ಕೂಡ ಸ್ಟೇಟ್ಮೆಂಟ್ ಬರ್ತದೆ. ಅಂದ್ರೆ ಒಂದು ಕ್ವಶನ್ ಯಾವಾಗ ನೋಡ್ಕೊಟ್ರಿ, ದಟ್ ಇಸ್ ಮಿಲಿಟರಿ ಎಕ್ಸರ್ಸೈಸ್ ಇರ್ತದೆ. ಒನ್ ಕ್ವಶನ್ ಬಿ ಪ್ರಾಮ್ ದಟ್ ಇಸ್ ಮಿಲಿಟರಿ ಎಕ್ಸರ್ಸೈಸ್. ಹಾಗಾದ್ರೆ ಸರ್ ಈಗ ಯುದ್ಧ ಸಮರಾಭ್ಯಾಸಗಳಂತಂದ್ರೆ ಫಾರ್ ವಾಟ್ ರೀಸನ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಮಿಲಿಟರಿ ಎಕ್ಸರ್ಸೈಸ್? ನೋಡ್ರಿ, ಎರಡು ದೇಶಗಳು ಜಂಟಿಯಾಗಿ ಯಾವುದೇ ಒಂದು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಮೋಟೋ, ರೈಟ್? ಅದ್ರ ಹಿಂದೆ ಯಾವುದೋ ತರ ಮೋಟೋ ಇರುತ್ತ್ರಿ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್, ಟೇಕ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಇಂಡಿಯಾ, ಇಫ್ ದಿಸ್ ಇಸ್ ದ XYZ ಕಂಟ್ರಿ, ಎರಡೂ ದೇಶಗಳ ಮಧ್ಯೆ ಒಂದು ವ್ಯಾಪಾರದ ಒಪ್ಪಂದ ಇರ್ತದೆ. ಬಿಕಾಸ್ ಬೋತ್ ಕಂಟ್ರಿ ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ ಟ್ರೇಡ್ ಅಗ್ರಿಮೆಂಟ್. ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನ್ ಗೊತ್ತ್ರಿ, ನಮ್ಮ ದೇಶದಲ್ಲಿ ತಯಾರಾಗುವ ವಸ್ತುಗಳು ಮೇ ಬಿ ಈ ದೇಶದಲ್ಲಿ ಹೋಗಿ ಮಾರಾಟ ಆಗ್ಬೋದು, ಅಥವಾ ಈ ದೇಶದಲ್ಲಿ ತಯಾರಾಗುವ ವಸ್ತುಗಳು ನಮ್ಮ ದೇಶದಲ್ಲಿ ಮಾರಾಟ ಆಗ್ಬೋದು. ಮೇ ಬಿ ಇಲ್ಲಿ I'll take example of TCS company, I'll take example of that is Tesla company. ಯಾಕಂದ್ರೆ Tesla is also manufacturing electrical vehicle and TCS is also very good in that is service sector. ಇವಾಗ ಒಂದು ವಸ್ತು ಭಾರತದಲ್ಲಿ ತಯಾರಾದಾಗೆ ಭಾರತದ GDP ಹೆಚ್ಚಿಗೆ ಆಗತ್ರಿ. ಬಟ್ ಇಲ್ಲಿ TCS ಕಂಪ್ನಿ ಭಾರತಕ್ಕೆ ಟ್ಯಾಕ್ಸ್ ಕಟ್ಬೇಕಂದ್ರ ದ ಪ್ರಾಡಕ್ಟ್ ಹ್ಯಾಸ್ ಟು ಸೇಲ್ ಫಸ್ಟ್. ವಸ್ತು ಫಸ್ಟ್ ಮಾರಾಟ ಆಗ್ಬೇಕಲ್ಲ. ಕಂಪನಿಗೆ ಹಣ ಎಲ್ಲಿಂದ ಬರ್ತದ್ರಿ? ದಟ್ ಇಸ್ ಗ್ರಾಹಕರು, ಅಂದ್ರೆ ಪರ್ಚೇಸರ್. ಗ್ರಾಹಕರು ಇರ್ಬೇಕಲ್ಲ, ದ ಪರ್ಸನ್ ಹ್ಯಾಸ್ ಟು ಪರ್ಚೇಸ್, ರೈಟ್? ಇವಾಗ ಭಾರತದಿಂದ ಈ ವಸ್ತು XYZ ದೇಶಕ್ಕೆ ಹೋದಾಗ ಅಲ್ಲಿಯ ಕಸ್ಟಮರ್ ಏನ್ ಮಾಡ್ತಾನ್ರಿ, ಅದಕ್ಕೆ ಹಣ ಪೇ ಮಾಡ್ತಾನೆ. ಹಣ ಬಂದಾಗ ನಾನು TCS ಕಂಪ್ನಿ ಭಾರತಕ್ಕೂ ಟ್ಯಾಕ್ಸ್ ಕಟ್ತೈತಿ ಮತ್ತು ಈ ದೇಶಕ್ಕೂ ಟ್ಯಾಕ್ಸ್ ಕಟ್ತೈತಿ. ಬಟ್ ಯಾವಾಗ ಟ್ಯಾಕ್ಸ್ ಕಟ್ತಾರೆ? ವೆನ್ ಎಕ್ಸಾಕ್ಟ್ಲಿ ದ ಕಂಪ್ನಿ ಇಸ್ ಗೋಯಿಂಗ್ ಟು ಪೇ ಟ್ಯಾಕ್ಸ್? when the product is going to reach the customer hand with safe, right? ಏನಾದ್ರೂ ಡ್ಯಾಮೇಜ್ ಇದ್ರೂ ಅವ್ರು ತಗೊಳಂಗಿಲ್ಲ, ಏನಾದ್ರೂ ಮಾಡಿಫಿಕೇಶನ್ ಆದ್ರೂ ಕೂಡ ತಗೊಳಂಗಿಲ್ಲ. ಸೊ ಹೀಗಾಗಿ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಆಗ್ತಿರುವಾಗ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಸಮ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾವಲ್ಲ. ಲೈಕ್ ಅನ್ಕೋರಿ ಪೈರೇಟ್ಸ್ ಅಂತೀನೋ, ಹಡಗುಗಳರು ಅಂತ ಹೇಳ್ತಾರೆ. ಸೊ ಹೀಗಾಗಿ ಎರಡೂ ದೇಶಗಳು ಈ ಕಂಪನಿಗೆ ಅಥವಾ ಈ ಕಂಪನಿಗೆ ಭದ್ರತೆಯನ್ನು ಒದಗಿಸಿದಾಗ ಮಾತ್ರ ದಿ ವಿಲ್ ಪೇ ಟ್ಯಾಕ್ಸ್ ಟು ದ ರೆಸ್ಪೆಕ್ಟಿವ್ ಗವರ್ಮೆಂಟ್. So that's why in order to provide this one we need to have some military cooperation. ಅಂದ್ರೆ ಈ ಎರಡೂ ಸಂಬಂಧಗಳನ್ನ ಬಲಿಷ್ಠವಾಗಿರ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಒಂದು ಮಿಲಿಟರಿ ಎಕ್ಸರ್ಸೈಸ್ ಮುಖಾಂತರ ಶತ್ರುಗೆ ಹೇಳ್ತೇವೆ. ಅಂದ್ರೆ ವಿ ಬೋತ್ ಆರ್ ವೆರಿ ಗುಡ್ ಇನ್ ಮಿಲಿಟರಿ, ವಿ ವಿಲ್ ಶೇರ್ ಆಲ್ ದ ಇನ್ಫಾರ್ಮೇಶನ್. ಅಂದ್ರೆ ನಮ್ಮ ದೇಶ ಮತ್ತು ಎರಡೂ ದೇಶಗಳು ನಮ್ಮ ವಸ್ತುಗಳನ್ನ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ. ಸೊ ಹೀಗಾಗಿ ಇದೇ ದೃಷ್ಟಿಯಿಂದ ನೋಡ್ಕೊಡಿ ಮಿಲಿಟರಿ ಎಕ್ಸರ್ಸೈಸ್ ಮಾಡ್ತಾರೆ. ಮಿಲಿಟರಿ ಎಕ್ಸರ್ಸೈಸ್ ಇದರಲ್ಲಿ ಮೇನ್ಲಿ ನೋಡ್ಕೊಡಿ 2 ಟೈಪ್ಸ್ ಬರ್ತವೆ. ಒಂದು, ಎರಡು ದೇಶಗಳು ಜೊತೆಯಾಗಿ ಮಾಡ್ತಿರೋದಕ್ಕೆ ನಾವು ಬೈಲ್ಯಾಟ್ರಲ್ ಅಂದ್ರೆ ದ್ವಿಪಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಎರಡು ದೇಶಗಳು ಎಕ್ಸರ್ಸೈಸ್ ಮಾಡೋದಕ್ಕೆ ವಿ ಕಾಲ್ as a bilateral means ದ್ವಿಪಕ್ಷಿ. ಅದೇ ಎರಡು ದೇಶದಾಗ ನೋಡಿ, ಈಗ ಒಂದು ವಸ್ತು ಇಲ್ಲಿ ನೋಡ್ರಿ XYZ ದೇಶಕ್ಕೆ ಹೋಗಿ ಮತ್ತೆ ಅದೇ ಹಡಗು ಮುಂದೊಂದು ಹೋಗಿ ಇನ್ನೊಂದು ABC ಎಂಬ ದೇಶಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ನೋಡ್ರಿ 1, 2, 3 ದೇಶಗಳು ಇನ್ವಾಲ್ವ್ ಆಗಿದಲ್ಲ. ಸೊ ಇಫ್ ಎನಿ 2 or more ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ದೇಶಗಳು ಈ ತರ ವ್ಯವಸ್ಥೆಯಲ್ಲಿ ಇದ್ದಾಗ ಅದಕ್ಕೇನಂತೆ ನಾವು ಮಲ್ಟಿಲ್ಯಾಟ್ರಲ್ ಅಂದ್ರೆ ಬಹುಪಕ್ಷಿ ಅಂತ ಹೇಳ್ತೀವಿ. ಅಂದ್ರೆ ಇಫ್ ಎನಿ
country ಅಂದ್ರೆ if two countries are involved in a exercise we call as a bilateral. If more than two countries are involved we call as a multilateral ಅಂತ. ಈ ಬೇಸಿಕ್ಸ್ ನೆನ್ಪಿಟ್ಕೊಡಿ. ಅದು ನೋಡಿ ಇಯರ್ಲಿ ನಡೀತಾರೆ, ವರ್ಷಕ್ಕೊಮ್ಮೆ ನಡೀತಾ ಇದ್ರೆ ಏನ್ ಮಾಡ್ತಾರೆ, ದಟ್ ಇಸ್ ಎನಿಯಲಿ ಅಥವಾ ಎನ್ಯುವಲ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಮಿಲಿಟರಿ ಎಕ್ಸರ್ಸೈಸ್ ಮೇಲೆ ನಿಮ್ಮ ಎಕ್ಸಾಮ್ ಕ್ವಶನ್ಸ್ ಕೇಳಿರ್ತಾನೆ. ಸರ್ ಇವಾಗ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಅಲ್ಲಿ ಯು ಕ್ಯಾನ್ ಟೇಕ್ ದಿಸ್ ಕರೆಂಟ್ ಅಫೇರ್ಸ್, ಬಟ್ ಕೊನೆ ಹಂತದಲ್ಲಿ ನಾವೇನ್ ಮಾಡ್ತೀವಿ, ಒಂದು ವರ್ಷದಲ್ಲಿ ಭಾರತ ಮತ್ತು ಬೇರೆ ಬೇರೆ ದೇಶಗಳ ಮಧ್ಯೆ ನಡೆದ 2025 ನಡೆದ ಮಿಲಿಟರಿ ಎಕ್ಸರ್ಸೈಸ್ ನ ನೇವಿ, ಏರ್ಫೋರ್ಸ್ ಮತ್ತು ಆರ್ಮಿನ ಸಪರೇಟ್ ಮಾಡಿ ನಿಮಗೆ ಕೊನೆಯ ಹಂತದಲ್ಲಿ ಒಂದು ಲಿಸ್ಟ್ ಕೊಡ್ತೀವಿ. ಬಟ್ ರೆಗ್ಯುಲರ್ಲಿ ಏನ್ ಗೊತ್ತಾ, ರೆಗ್ಯುಲರ್ಲಿ ಈ ತರ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಇರಲಿ. ಬಟ್ ಆ ಟೈಮಲ್ಲಿ ಏನ್ ಮಾಡ್ತೇವೆ ನಾವು, ಕೊನೆ ಹಂತದ ವಿಡಿಯೋದಲ್ಲಿ ಓಕೆ ಯಾವ ದೇಶಗಳ ಮಧ್ಯೆ ಯಾವ್ದು ನಡೀತು, ಯಾವ ಭಾಗದ ಅಂದ್ರೆ ಯಾವ ಪ್ರದೇಶದಲ್ಲಿ ನಡೀತು, ಇದು ಎಷ್ಟನೇ ಆವೃತ್ತಿ, ಇಷ್ಟು ಮಾತ್ರ ಹೇಳಕ್ಕಾಗುತ್ತೆ. ಯಾಕಂದ್ರೆ ಕೊನೆ ಹಂತದಲ್ಲಿ ಮತ್ತೆ ಡೀಟೇಲ್ ಆಗಿ ನೋಡಕ್ಕಾಗಲ್ಲ. ಸೊ ದಾಟ್ಸ್ ವೈ ರೆಗ್ಯುಲರ್ ವಿಡಿಯೋದಲ್ಲಿ ವಿಲ್ ಗೋ ಬಾರ್ ದಿಸ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್. ಬಟ್ ಕೊನೆ ಹಂತದಲ್ಲಿ ಜಸ್ಟ್ ವಿ ಹ್ಯಾವ್ ಟು ಗೋ ಬೈ ಸ್ಟಾಟಿಕ್ ಒನ್ಲಿ. ಸೊ ಹೀಗಾಗಿ ಇಲ್ಲಿ ಏನಿದೆ, 2 ದೇಶಗಳಂತ ಬಂದರೆ, 2 ದೇಶಗಳಂತಂದ್ರೆ ಯಾವಾಗ ಅಂತ ನೋಡ್ಕೊಡಿ. ದಟ್ ಇಸ್ ಭಾರತ ಮತ್ತು ಸಿಂಗಪೂರ್. ಭಾರತ ಮತ್ತು ಸಿಂಗಪೂರ್. ಹಾಗಾದ್ರೆ ಈ 2 ದೇಶಗಳಂತೆ ಭಾರತ ಸಿಂಗಪೂರ್ ಯಾಕೆ ಇಂಪಾರ್ಟೆಂಟ್ ಅಂತ ಒಂದ್ತಲೆ ಇಟ್ಕೊಡ್ರಿ. ಯಾಕಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ, ವೈ ಎವ್ರಿ ಟೈಮ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಫೋಕಸ್ ಆನ್ ವೆಸ್ಟರ್ನ್, ಅಂದ್ರೆ ಪ್ರತಿ ಸಲ ಭಾರತ ಈ ಭಾಗಕ್ಕೆ ಯಾಕೆ ಫೋಕಸ್ ಮಾಡ್ತಾ ಇದೆ, ತನ್ನ ವ್ಯಾಪಾರ ಈ ಕಡೆ ಭಾಗನೇ ಇದೆಯಲ್ಲ, ಅದಕ್ಕೆ ಒಂದು ಪಾಲಿಸಿ ತರ್ತಾರೆ, ಲುಕ್ ಈಸ್ಟ್, ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳ್ತಾರೆ. ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ಭಾರತ ಯಾಕೆ ನಾವು ಪೂರ್ವ ಭಾಗದ ಕಡೆ ಫೋಕಸ್ ಮಾಡ್ತಾ ಇಲ್ಲ, ಪೂರ್ವ ಭಾಗದಲ್ಲಿ ಕೂಡ ಭಾರತ ಒಳ್ಳೆಯ ವ್ಯಾಪಾರ ಮಾಡಬಹುದು ಮತ್ತು ಒಳ್ಳೆಯ ಸಂಬಂಧ ಮಾಡ್ಬೇಕಂದ್ರೆ ಈ ಭಾಗದಲ್ಲಿ ನೋಡ್ರಿ ಜಲಸಾರಿಗೆ, ದಟ್ ಇಸ್ ಮಲಕ್ಕ ಜಲಸಂಧಿ ಬರ್ತೈತಿ. ಚೀನಾ ಭಾರತದ ಮೇಲೆ ಏನಾದ್ರು ನೌಕಾದಳದಿಂದ ಟಾರ್ಗೆಟ್ ಮಾಡ್ಬೇಕಾದ್ರೆ ದಿಸ್ ಏರಿಯಾಸ್ ಪ್ರೊಟೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೀಗಾಗಿ ಭಾರತ ಮತ್ತು ಸಿಂಗಪುರ್ ಏನ್ ನೋಡ್ರಿ ಆಸಿಯಾನ್ ದೇಶ ಇದೆ. ಆಸಿಯಾನ್ ದೇಶ ಅಂದ್ರೆ ಆಸಿಯಾನ್ ದೇಶಗಳು ಭಾರತದ ಕರಾವಳಿ ಭದ್ರತೆಗೆ ಬಹಳ ಇಂಪಾರ್ಟೆಂಟ್. ಸೊ ಹೀಗಾಗಿ ಭಾರತ ಮತ್ತು ಸಿಂಗಪುರ್ ಒಂದು ಎಕ್ಸರ್ಸೈಸ್ ಮಾಡ್ತಾರೆ. ಅದಕ್ಕೆ ಏನಂತ ಗೊತ್ತಿದೆ, ಅದಕ್ಕೆ ನಾವು ದಟ್ ಇಸ್ ಬೋಲ್ಡ್ ಕುರುಕ್ಷೇತ್ರ ಅಂತ ಅಂದ್ರೆ ಏನ್ ಮಾಡ್ತಾರೆ, ಇದು ಬೈ ಎನ್ಯುವಲಿ, ಇದು ಬೈ ಲ್ಯಾಟ್ರಲ್ ಅಂತ ಹೇಳ್ತಾರೆ. ಬೈ ಲ್ಯಾಟ್ರಲ್ ಅಂದ್ರೆ ಏನೇನೆ, 2 ದೇಶಗಳ ಮಧ್ಯೆ ಜರುಗುವ ಸಮರಾಭ್ಯಾಸಕ್ಕೆ ನಾವು ಬೈ ಲ್ಯಾಟ್ರಲ್, ದ್ವಿಪಕ್ಷೀಯ ಅಂತ ಹೇಳ್ತೇವೆ. ಸೊ ಹೀಗಾಗಿ ಇದು ಭಾರತ ಮತ್ತು ಸಿಂಗಪುರ್ ಮಧ್ಯೆ ನಡೀತೈತಿ. ಇದು 2025 ನಡೆದ್ರಿ, ರಾಜಸ್ಥಾನದ ಜೋಧ್ಪುರದಲ್ಲಿ ನಡೆದ್ರಿ. ಅಂದ್ರೆ ರಾಜಸ್ಥಾನ ಜೋಧ್ಪುರ. ಹಾಗಾದ್ರೆ ನೋಡ್ರಿ 14ನೇ ಆವೃತ್ತಿ ಅಂತ ಅಂದ್ರೆ ಸಿನ್ಸ್ ಫ್ರಾಮ್ 2005 ಅಂದ್ರೆ ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಇಟ್ಟಾಗ ಈ ಸಮರಾಭ್ಯಾಸವು ಮೊದಲ ಬಾರಿಗೆ 2005ರಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿ. ಇದರಲ್ಲಿ ಏನ್ ಮಾಡ್ತಾರೆ ಸರ್, ಭಾರತ ಒಂದ್ ಟೀಮ್ ಕಳಿಸ್ತೈತಿ, ಸಿಂಗಪುರ್ ಒಂದ್ ಟೀಮ್ ಕಳಿಸ್ತಾರೆ. ಒಮ್ಮೆ ಭಾರತದ ಯಾವ್ದಾರ ಪ್ರದೇಶದಲ್ಲಿ ಮಾಡ್ತಾರೆ, ಇನ್ನೊಮ್ಮೆ ಸಿಂಗಪುರದ ಯಾವ್ದಾರ ಪ್ರದೇಶ. ಅಂದ್ರೆ ಈ ವರ್ಷ ಭಾರತದಲ್ಲಿ ಆಗಿದೆ ಅಂದ್ರೆ ಮುಂದಿನ ವರ್ಷ ನಮ್ಮ ಸೈನಿಕರಲ್ಲಿ ಹೋಗ್ತಾರೆ, ದಟ್ ಇಸ್ ಸಿಂಗಪುರ್ಗೆ ಹೋಗ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ನಿನ್ನೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದೆ ನಾ, ಸಿಂಗಪುರ್ ಆಲ್ರೆಡಿ ನೋಡ್ಕೊಂಡು, ದಟ್ ಇಸ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಟಾಪ್ ಇದೆ, ಫಸ್ಟ್ ಪ್ಲೇಸ್ ಇದೆ. ಸೊ ಹೀಗಾಗ್ಬೇಕಾದ್ರೆ ನೋಡ್ರಿ, ಪ್ರಪಂಚದ ಅತಿ ಹೆಚ್ಚು FDI ವಿದೇಶ ಹೂಡಿಕೆಯನ್ನು ಪಡೆದುಕೊಳ್ಳುವ ದೇಶ ಕೂಡ ಸಿಂಗಪುರ್ ಇದೆ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ನಾವು ಏನಾದ್ರೂ ನಮ್ಮ ಬಿಸ್ನೆಸ್ ಮಾಡ್ಬೇಕಾದ್ರೆ ಸಿಂಗಪುರ್ ಸಹಕಾರ ಮಾಡ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಈ ಕ್ವಶನ್ ಕರೆಂಟ್ ಅಫೇರ್ಸ್ ನಿಮ್ಮ ಎಕ್ಸಾಮ್ಸ್ ಬಹಳ ಇಂಪಾರ್ಟೆಂಟ್ ರೀ. ಅಂದ್ರೆ ಈಗ ಸದ್ಯ ಎಕ್ಸ್ಪ್ಲನೇಷನ್ ತಿಳ್ಕೊಡ್ರಿ, ಕೊನೆಯ ಹಂತದಲ್ಲಿ ಏನ್ ಮಾಡ್ತೀವಿ, ಒಂದು ವರ್ಷದಲ್ಲಿ ಆದ ಎಲ್ಲ ಸಮರಾಭ್ಯಾಸಗಳನ್ನ ಒಂದು ಸಮರೈಸ್ ಲಿಸ್ಟ್ ಮಾಡೋಣ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಜೋಧ್ಪುರ್ ರೀ. ಇದಕ್ಕೆ ಸರಿಯಾದ ಉತ್ತರ ಜೋಧ್ಪುರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, what is the objective of NASA's recently launched TRACE mission? Sometimes exam ಡೈರೆಕ್ಟ್ಲಿ ಕೇಳ್ತಾನ್ರಿ, ಏನದು ಟ್ರೇಸ್ ಮಿಷನ್, ಅಥವಾ ಟ್ರೇಸ್ ಮಿಷನ್ ಯಾವ ಕುರಿತಾಗಿ ಅಥವಾ ಈ ಕೆಳಗಿನ ಯಾವ ಸಂಸ್ಥೆಯು ಟ್ರೇಸ್ ಎಂಬ ಯೋಜನೆಯನ್ನು ಕೈಗೊಂಡಿದೆ? ಯಾಕಂದ್ರೆ ನೋಡ್ಕೊಡ್ರಿ, ಅಮೆರಿಕ ಆತು, ಭಾರತ ಅಂದ್ರೆ ಇಸ್ರೋ ಆತು, ನಾಸಾ ಆತು, ಏನೇ ಉಡಾವಣೆ ಮಾಡಿದ್ರೆ ನಿಮ್ ಕ್ವಶನ್ ಕೇಳ್ತಾರೆ. ಒಂದ್ ಅಂಕ ನೋಡ್ರಿ, ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಒಂದು ಕ್ವಶನ್ ಮಾತ್ರ, ದಟ್ ಇಸ್ ನಿಸಾರ್ ಮೇಲೆ ಅಂತ ಫಿಕ್ಸ್ ಇದ್ದೇ ಇದೆ ಸರ್. ನಿಸಾರ್ ಮೇಲೆ 100% ಒಂದು ಕ್ವಶನ್ ಫಿಕ್ಸ್ ಇದೆ ರೀ. ಬಟ್ ಹೌ ಎಕ್ಸಾಕ್ಟ್ಲಿ ದೇ ವಿಲ್ ಆಸ್ಕ್, ವಿಲ್ ಗೋ ಬೈ ದಟ್ ಇಸ್ ಸಮ್ ಸೀರೀಸ್ ರೀ. ನಿಸಾರ್ ಮೇಲೆ ಡೆಫಿನೆಟ್ಲಿ ಕ್ವಶನ್ ಕೇಳಕತ್ತ. ಸೊ ಹೀಗಾಗಿ ನೋಡ್ಕೊಡಿ. ಸೆಕೆಂಡ್ ಒನ್ ಗೊತ್ತ್ರಿ, ಸೆಕೆಂಡ್ ಒನ್ ಇದು ನೋಡ್ರಿ, ಟ್ರೇಸ್ ಅಂತ ಬಂದಿದೆ. ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ ನೋಡ್ಕೊಡಿ. ನೆಕ್ಸ್ಟ್ ಆಲ್ರೆಡಿ ನೋಡ್ಕೊಡಿ, ಶುಕ್ರಯಾನ್ ಇದೆ. ಈಗ ನೋಡಿ ಶುಕ್ರಯಾನ್ ಅಂತ ಬಂದಾಗ ಆಲ್ರೆಡಿ ನೋಡ್ಕೊಡಿ, ಇತ್ತೀಚೆಗೆ ಯಾವ ದೇಶ 2036 ಒಳಗೆ ಶುಕ್ರನ ಅಧ್ಯಯನಕ್ಕೆ ಮತ್ತೊಮ್ಮೆ ಯೋಜನೆ ಕಳಿಸ್ತೈತೆ ಅಂತ ಹೇಳಿದೆ ಅಂತ ಕೇಳ್ಬೋದು. ಸರ್ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಆದ್ರೆ ಅದು ಇನ್ನೂ ಉಡಾವಣೆ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅಷ್ಟೇ ಕೇಳ್ತಾನೆ. ಇನ್ ಕೇಸ್ ಅದು ಆಲ್ರೆಡಿ ಪ್ರಾಜೆಕ್ಟ್ ಉಡಾವಣೆ ಆಗಿದೆಯಾ, ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ಮಾಡ್ತಿದ್ದಾರೆ, ಅದನ್ನೇನ್ ಕೇಳ್ತಾನೆ, ರಾಕೆಟ್ ಮೇಲೆ ಕೇಳ್ಬೋದು, ಯಾವ ರಾಕೆಟ್ ಅಂತ. ಇಲ್ಲತ್ತಂದ್ರ ಅದು ಏನಾದ್ರೂ ಹೊಸದಾಗಿ ಸಂಶೋಧನೆ ಮಾಡಿದ್ರೆ ಅಲ್ಲಿಯ ರಿಸಲ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್,
ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಟು ಸ್ಟಡಿ ಅರ್ತ್ಸ್ ಮ್ಯಾಗ್ನೆಟಿಕ್ ಡಿಫೆನ್ಸ್ ಅಗೇನ್ಸ್ಟ್ ಸ್ಪೇಸ್ ಸ್ಟಾರ್ಮ್. ಹಂಗಂದ್ರೆ ಇಲ್ಲಿ ಸ್ವಲ್ಪ ಟಾಪಿಕ್ ಅರ್ಥ ಮಾಡ್ಕೊಡ್ರಿ ಅಂದ್ರೆ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ಸೋರ್ಸ್ ಆಫ್ ಎನರ್ಜಿ ಫಾರ್ ಅರ್ತ್ ಯಾವ್ದ್ರಿ ಸರ್? ಭೂಮಿ ಮೇಲೆ ಇರುವ ಎಲ್ಲ ಜೀವವೈವಿಧ್ಯಗಳಿಗೆ ಶಕ್ತಿಯಲ್ಲಿಂದ ಬರ್ತದೆ. ದಟ್ ಇಸ್ ಸೂರ್ಯನಿಂದ ಬರುವ ದಟ್ ಇಸ್ ಲೈಟ್. ಸೂರ್ಯನಿಂದ ಬರುವ ಬೆಳಕು ಅಂದ್ರೆ ಫೋಟೋಸಿನ್ಸ್ ಅಂತ ಹೇಳ್ತೀರಿ. ಲೈಟ್ ಇಂದ ಬರ್ತೈತೆ ಅಂತ ಹೇಳ್ತೀನಿ. ಲೈಟ್ ಇಂದ ಬರ್ತೈತೆ. ಅದೇ ತರ ಅರ್ತ್ ಇಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಫ್ರಮ್ ವೆಸ್ಟ್ ಈಸ್ಟ್ ಡೈರೆಕ್ಷನ್. ಅಂದ್ರೆ ಭೂಮಿ ತನ್ನ ಕಕ್ಷೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ ಅಂದ್ರೆ ಯಾವುದೇ ಒಂದು ರೊಟೇಟಿಂಗ್ ಆಬ್ಜೆಕ್ಟ್ ಏನ್ ಮಾಡ್ತಾರೆ ಗೊತ್ತ್ರಿ? ತನ್ನಲ್ಲಿ ಒಂದು ಶಕ್ತಿನ ಉತ್ಪಾದನೆ ಮಾಡ್ಕೊಳ್ತದೆ. ಅದಕ್ಕೆ ವಿ ಕಾಲ್ ಆಸ್ ದಟ್ ಇಸ್ ಗ್ರಾವಿಟಿ. ಒಂದ್ ತಿಳ್ಕೊಡ್ರಿ, ಆಲ್ರೆಡಿ ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ರಡಾರ್ ಅಂತ ಹೇಳ್ಬೇಕಾದ್ರೆ ಹೇಳಿದೇನ್ರಿ ಸರ್. ಇನ್ ಸ್ಪೇಸ್ ಆರ್ ಇನ್ ಯೂನಿವರ್ಸ್ ದೇರ್ ಆರ್ ಟೂ ಫೋರ್ಸಸ್ ಆರ್ ರಿಯಲ್. ಅಂದ್ರೆ ನಮ್ಮ ಸೌರ ಮಂಡಲ ಇರ್ಬೋದು ಅಥವಾ ಬಾಹ್ಯಾಕಾಶ ಇರ್ಬೋದು, ಎರಡು ಬಲಗಳು ನಿಜವಾಗಿದೆ ಅಂತ. ಆ ಬಲಗಳಿಗೆ ಏನಂತೀವಿ ನಾವು? ದಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕಲ್ ಫೀಲ್ಡ್. ಅಂದ್ರೆ ಕನ್ನಡದಲ್ಲಿ ಏನಂತೀರಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ದಟ್ ಇಸ್ ಆಯಸ್ಕಾಂತ ಬಲ ಮತ್ತು ವಿದ್ಯುತ್ ಕಾಂತೀಯ ಬಲ. ಅಂದ್ರೆ ನಮ್ಮ ಸೌರ ಮಂಡಲ ಅಥವಾ ನಮ್ಮ ಯೂನಿವರ್ಸ್ ಅಲ್ಲಿ ಎರಡು ಬಲಗಳು ನಿಜವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ನಿಜವಾದದ್ದು ಅಂದ್ರೆ ಅದಕ್ಕೆ ಯಾವ್ರಿ? ಒನ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕಲ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಯಾವುದಾದ್ರೂ ಒಂದು ತೂಕವಿರುವ ವಸ್ತು ತನ್ನನ್ನೇ ತಾನು ತಿರುಗುತ್ತಿರುವಾಗ ತನ್ನ ಸುತ್ತಮುತ್ತಲು ಒಂದು ಆಕರ್ಷಣೆಯನ್ನು ಹೊಂದುತ್ತದೆ. ಅಂದ್ರೆ ಎವ್ರಿ ಸೆಲೆಸ್ಟಿಯಲ್ ಬಾಡಿ ವಿಚ್ ಇಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಆಲ್ವೇಸ್ ಗೋಯಿಂಗ್ ಟು ಡೆವಲಪ್ ಸಮ್ ಅಟ್ರಾಕ್ಟಿವ್ ಫೋರ್ಸ್. ಬೆಸ್ಟ್ ಎಕ್ಸಾಂಪಲ್, ಈಗ ನೋಡ್ರಿ, ನನ್ನ ದೇಹಕ್ಕೆ ಒಂದು ತೂಕವಿದೆ. ನಾನು ತಿರುಗುತ್ತಾ ಇದ್ದರೆ ನನ್ನ ಸುತ್ತಮುತ್ತಲು ಏನಾಗೋದು ಗೊತ್ತ್ರಿ? ಕೆಲವೊಂದಿಷ್ಟು ಆಕರ್ಷಣೆ ಬಲ ಹೋಗುತ್ತೆ. ಅದಕ್ಕೆ ವಿ ಕಾಲ್ ಆಸ್ ಅ ಗ್ರಾವಿಟಿ. ಆಕರ್ಷಣೆ ಬಲ ಹೋಗುತ್ತೆ, ಗ್ರಾವಿಟಿ ಏನ್ ಮಾಡ್ತೀರಿ? ಸುತ್ತಮುತ್ತಲಿರುವ ಹಗುರವಾದ ವಸ್ತುಗಳ ತನ್ನ ಕೇಂದ್ರಕ್ಕೆ ಜಗ್ಗಿಕೊಳ್ಳುತ್ತೆ ಅಥವಾ ಕೇಂದ್ರಕ್ಕೆ ಸೆಳೆಯುತ್ತದೆ. ಅಂದ್ರೆ ಸರ್ ವೆನ್ ಎನಿ ಬಾಡಿ ಇಸ್ ಗೋಯಿಂಗ್ ಟು ರೊಟೇಟ್, ಸೊ ನಿಯರ್ ಬೈ ಆಬ್ಜೆಕ್ಟ್ ಇರ್ತವಲ್ಲ, ನಿಯರ್ ಬೈ ಆಬ್ಜೆಕ್ಟ್ ನ ಟುವರ್ಡ್ ದ ಸೆಂಟರ್ ಅಟ್ರಾಕ್ಟ್ ಮಾಡ್ತೀವಿ. ಆ ಟುವರ್ಡ್ ದ ಸೆಂಟರ್ ನಥಿಂಗ್ ಬಟ್ ಏನ್ ಹೇಳ್ತೀವಿ ನಾವು? ದಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಇದರ ಸುತ್ತಲೂ ಒಂದು ಆಯಸ್ಕಾಂತದ ಶಿಲ್ಡ್ ಬರ್ತೈತೆ. ಅದಕ್ಕೆ ಅಂತ ನಾವು ದಟ್ ಇಸ್ ಏನ್ ಗೊತ್ತಿದೆ? ಆಯಸ್ಕಾಂತದ ಬಲ ಅಂತ ಇದೆ. ಅಂದ್ರೆ ಸರಿ, ಇಫ್ ಎನಿ ಸೆಲೆಸ್ಟಿಯಲ್ ಬಾಡಿ ಅಂದ್ರೆ ಆಕಾಶದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನಾವು ಆಕಾಶಕಾಯಿಗಳಂದ್ರೆ ಎನಿಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಸ್ಪೇಸ್ ವಿ ಕಾಲ್ ಆಸ್ ಅ ಸೆಲೆಸ್ಟಿಯಲ್ ಬಾಡಿ. ಇಫ್ ಇಟ್ ಇಸ್ ಹ್ಯಾವಿಂಗ್ ಎ ಮಾಸ್, ಅದಕ್ಕೆ ತೂಕವಿದ್ದು ತನ್ನನ್ನೇ ತಾನು ತಿರುಗುತ್ತಾ ಇದ್ದರೆ ಅದರ ಸುತ್ತಮುತ್ತಲು ಒಂದು ಆಕರ್ಷಿತವಾದ ಪ್ರದೇಶವನ್ನು ಸೃಷ್ಟಿ ಮಾಡುತ್ತೆ. ಆ ಆಕರ್ಷಣೆ ನಾವೇನು ತಿರುಗುತ್ತೆ? ಗ್ರಾವಿಟಿ. ಅದರಿಂದ ಏನಾಗುತ್ತೆ? ಬೇರೆ ವಸ್ತುಗಳು ಅದಕ್ಕೆ ಕೇಂದ್ರಕ್ಕೆ ಸೆಳೆತಗೊಳ್ಳುತ್ತವೆ. ಅದಕ್ಕೆ ಏನಂತ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಈಗ ನೋಡ್ರಿ, ಈ ವಸ್ತು ಬರ್ತಿರ್ಬೇಕಾದ್ರೆ ವಾತಾವರಣದಲ್ಲಿ ಕೂಡ ಬೇರೆ ವಸ್ತುಗಳು ಇರ್ತಾವಲ್ಲ, ಅದರೊಂದಿಗೆ ಅಂದ್ರೆ ವೆನ್ ಆಬ್ಜೆಕ್ಟ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದ ಸೆಂಟರ್ ಆಫ್ ಗ್ರಾವಿಟಿ, ಸೆಂಟರ್ ಆಫ್ ದ ಅರ್ತ್, ಮೇ ಬಿ ದೇ ವಿಲ್ ಕೊಲೈಡ್ ವಿತ್ ಸಮ್ ಮಾಲಿಕ್ಯೂಲ್ಸ್. ರೈಟ್? ಕೊಲೈಡ್ ಅಂದ್ರೆ ಒಂದಕ್ಕೊಂದು ಘರ್ಷಣೆ, ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಏನಾಗುತ್ತೆ? ಇಲ್ಲಿ ದೇರ್ ವಿಲ್ ಬಿ ಡೆವಲಪ್ಮೆಂಟ್ ಆಫ್ ದಟ್ ಇಸ್ ಎಲೆಕ್ಟ್ರಿಕಲ್ ಫೀಲ್ಡ್. ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಏನಾಗುತ್ತೆ ನಮಗೆ? ದಟ್ ಇಸ್ ವಿದ್ಯುತ್ ಕಾಂತಿ ಉತ್ಪಾದನೆ ಆಗುತ್ತೆ. ವಿದ್ಯುತ್ ಕಾಂತಿ ಅಂದ್ರೆ ಸೂರ್ಯನಿಂದ ಬರುವ ಕಿರಣಗಳ ಮಾಲಿಕ್ಯೂಲ್ಸ್ ಇಂದ ಬರ್ತಾ ಇರೋದ್ರಿಂದ, ಕಣಗಳಿಂದ ನಮ್ಮ ವಾತಾವರಣದಲ್ಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಏನಾದ್ರೂ ಆಗ್ತಾ ಇದೆನಾ? ಯಾಕಂದ್ರೆ ವಾತಾವರಣದ ಪದರಗಳು ಅಂತ ಓದ್ತೀವಿ. ಅಂದ್ರೆ ಅರ್ತ್ ಅಟ್ಮಾಸ್ಫಿಯರ್ ಲೇಯರ್ ಅಂತ ಓದಿರ್ತೀವಿ. ಮೇ ಬಿ ಯು ಗೈಸ್ ಹ್ಯಾವ್ ಪ್ರಿಪೇರ್ಡ್ ಅರ್ತ್ ಅಟ್ಮಾಸ್ಫಿಯರ್ ಲೇಯರ್. ಅಂದ್ರೆ ಭೂಮಿಯ ವಾತಾವರಣದ ಪದರಗಳು ಅಂತ ಹೇಳ್ತೀವಿ. ಸರ್, ಭೂಮಿಯ ವಾತಾವರಣ ಪದರಗಳಲ್ಲಿ ಎಲ್ಲ ಹವಾಮಾನ ಚಟುವಟಿಕೆಗಳಲ್ಲಿ ಆಗ್ತಾವ್? ಟ್ರೋಪೋಸ್ಫಿಯರ್ ಆಗ್ತಾವ್. ಹಾಗಾದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲ ಎಲ್ಲಿ ತರ ಇದೆ ಸರ್? ಅಪ್ ಟು 35,785 ಕಿಲೋಮೀಟರ್ಗೆ ಭೂಮಿಯ ಗುರುತ್ವಾಕರ್ಷಣ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಸುತ್ತಲೂ ಭೂಮಿಯ ಗುರುತ್ವಾಕರ್ಷಣ ಬಲ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಆದ್ರೆ ಸೂರ್ಯನಿಂದ ಬರುವ ಕಿರಣಗಳು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬಿದ್ದಾಗ ಏನಾದ್ರೂ ವಾತಾವರಣದ ಚಟುವಟಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ನಾಸಾದವರು ಸ್ಪೇಸ್ ಅದಕ್ಕೇನಂದ್ರೆ ಸ್ಟಡಿ ಟು ಅಂತ ಹಾಕ್ಬೇಕಲ್ಲಿ, ಟು ಸ್ಟಡಿ ಅರ್ತ್ಸ್ ಮ್ಯಾಗ್ನೆಟಿಕ್ ಡಿಫೆನ್ಸ್ ಅಗೇನೆಸ್ಟ್ ಸ್ಪೇಸ್ ಸ್ಟಾರ್ಮ್ಸ್ ಅಂತ ಹೇಳಿ. ಸ್ಪೇಸ್ ಸ್ಟಾರ್ಮ್ಸ್ ಅಂದ್ರೆ ಸೂರ್ಯನಿಂದ ಬರುವ ಕಿರಣಗಳು ನಾವಿನ್ನು ಸ್ಪೇಸ್ ಸ್ಟಾರ್ಮ್ಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾದ್ರೂ ಮ್ಯಾಗ್ನೆಟಿಕ್ ಡಿಫೆನ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರು ಧಕ್ಕೆ ಆಗ್ತಾ ಇದೆನಾ? ಸೊ ಇದನ್ನ ಟೆಸ್ಟ್ ಮಾಡೋದು. ಯಾಕಂದ್ರೆ ಏನಾಗ್ತದೆ ಗೊತ್ತ್ರಿ, ನೀರ್ ನೋಡ್ರಿ, ಒಂದೊಂದ್ ದಿನ ಪೂರ್ತಿ ಬಿಸಿಲು ಬರ್ತದೆ, ಒಂದೊಂದ್ ದಿನ ಪೂರ್ತಿ ಬಿಸಿಲು ಇರಂಗಿಲ್ಲ. ಸಡನ್ಲಿ ಬಿಸಿಲು ಬರ್ತದೆ, ಸಡನ್ಲಿ ಕೋಲ್ಡ್ ಬರ್ತದೆ ಅಂದಾಗ ದೇರ್ ಹ್ಯಾಸ್ ಟು ಬಿ ಸಮ್ ಡಿಸ್ಟರ್ಬೆನ್ಸ್ ಆಫ್
ಅರ್ತ್ ಶೀಲ್ಡ್ ಅಂದ್ರೆ ಭೂಮಿಯನ್ನ ಏನು ಕವಚ ಇದೆಯಲ್ಲ ಅಟ್ಮಾಸ್ಫಿಯರ್ ಲೇಯರ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೀನಾ, ಅದರಿಂದ ನಮಗೆ ಸಡನ್ ಏನಾದ್ರೂ ಚೇಂಜ್ ಆಗ್ತಾ ಇದೀನಿ. ಯಾಕಂದ್ರೆ ಸೂರ್ಯನ ಕಿರಣಗಳು ಸರಿಯಾದ ಸಮಯದಲ್ಲಿ ಭೂಮಿಗೆ ಬಂದು ತಲುಪಲಿಲ್ಲ ಅಂದ್ರೆ ಎಲೆಯಲ್ಲಿರುವ ಪತ್ರ ಹರಿತದಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ. ಫೋಟೋಸಿಂಥಸಿಸ್ ಆಗಲಿಲ್ಲ ಅಂದ್ರೆ ಏನ್ ಗೊತ್ತ್ರಿ ಸರ್, ಫೋಟೋಸಿಂಥಸಿಸ್ ಆಗಲ್ಲ ಅಂದ್ರೆ ಆಹಾರನೂ ಸಿಗಲ್ಲ ಮತ್ತು ಆಮ್ಲಜನಕೂ ಸಿಗಲ್ಲ, ಅಂದ್ರೆ ಒಂದು ಫುಡ್ ಚಾನೆಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹೀಗಾಗಿ ಇದನ್ನು ಅಧ್ಯಯನ ಮಾಡಲು ದಟ್ ಈಸ್ ನಾಸಾದವರು ಟ್ರೇಸ್ ಎಂಬ ಮಿಷನ್ ಮಾಡ್ತಾರೆ. ಹಾಗಾದ್ರೆ ಯಾರಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಯಾನ್ ಯು ಕಮೆಂಟ್ ದಟ್ ಇಸ್ ಫುಲ್ ಫಾರ್ಮ್ ಕಮೆಂಟ್ ಮಾಡ್ಬೋದಾ ಸರ್? ಟ್ರೇಸ್ ನ ವಿಸ್ತಾರಪೂರ್ಣ ಕಮೆಂಟ್ ಮಾಡ್ತೀರಿ ಅನ್ಕೊಂತೇನೆ. ಐ ಹೋಪ್ ಕಮೆಂಟ್ ಮಾಡ್ತಾ ಇದ್ರಿ ಅನ್ಕೊಂತೇನೆ. ಸೊ ಪ್ಲೀಸ್ ರಿಮೆಂಬರ್, ಈ ತರ ಕ್ವಶನ್ಸ್ ಕೇಳಕ್ಕೆ ಯಾವುದೇ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದಾಗ ಅದರ ಉದ್ದೇಶ ಅಂದ್ರೆ ಯು ಶುಡ್ ರಿಮೆಂಬರ್ ದಟ್ ಇಸ್ ಉದ್ದೇಶ ಅಂದ್ರೆ ಪರ್ಪಸ್. ಯಾಕೆ ಹೇಳತ್ತೇನೆ ಗೊತ್ತ್ರಿ, ವಿ ಡೋಂಟ್ ನೋ ಹೂ ಇಸ್ ಗೋಯಿಂಗ್ ಟು ಮೇಕ್ ಕ್ವಶನ್ ಪೇಪರ್ ತೆಗೆಯುವ ಟ್ರೇಸ್ ಕುರಿತಾದ ಸರಿಯಾದ ಹೇಳಿಕೆ ಅಂದ್ರೆ ಹೇಳಿಕೆ ಬಂದು ಸ್ಟಕ್ ಆಗ್ಬಿಡ್ತೀವಿ ಅಂದ್ರೆ ಇಫ್ ದ ಕ್ವಶನ್ ಇಸ್ ಹ್ಯಾವಿಂಗ್ ಸ್ಟೇಟ್ಮೆಂಟ್. ಸೊ ದಾಟ್ಸ್ ವಾಟ್ ಬಿ ಸೇಫ್ ಅಂದ್ರೆ ಏನ್ ಗೊತ್ತ್ರಿ ಸರ್, ಒಂದು ಪ್ರಶ್ನೆ ಬಂದಾಗ ಕರೆಂಟ್ ಅಫೇರ್ಸ್ ಬಂದಾಗ ಅದನ್ನ ಒನ್ ಲೈನ್ ನೋಡ್ಕೊಡ್ರಿ ಮತ್ತು ಸ್ಟೇಟ್ಮೆಂಟ್ ಅಲ್ಲಿ ಟ್ಯಾಕಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸೊ ಪ್ಲೀಸ್ ರಿಮೆಂಬರ್, ಐ ಆಮ್ ಶೂರ್ ದಟ್ ಯಾವ್ದಾರ ಒಂದು ಅಪ್ಕಮಿಂಗ್ ಎಕ್ಸಾಮ್ಸ್ ಡೆಫಿನೆಟ್ಲಿ ದೇ ವಿಲ್ ಆಡ್ ದಿಸ್ ಕ್ವಶನ್. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನ. ಅಂದ್ರೆ ಇವೇ ಎಲೆಕ್ಟ್ರಿಕಲ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿ ಜೋಡಿ ಮಾಡಿ ಏನ್ ಮಾಡ್ತೇವೆ, ರಡಾರ್ ವ್ಯವಸ್ಥೆ ಮಾಡ್ತೇವೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ. ಅಂದ್ರೆ ಈ ಎರಡೂ ಬಲಗಳನ್ನು ಸೇರಿಸ್ಕೊಂಡು ನಾವೇನ್ ಮಾಡ್ತೀವಿ, ಒಂದು ತರಂಗ ರೆಡಿ ಮಾಡ್ತೀವಿ. ಅದಕ್ಕೆ ಏನಂತಂದ್ರೆ ರಡಾರ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದ್ರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸರ್, ಈ ಕ್ವಶನ್ ನಿಮಗೆ ಎಕ್ಸಾಮ್ ಕೇಳೋ ಸಾಧ್ಯತೆಗಳಿದೆ. ಅಂದ್ರೆ ಮೇ ಬಿ ಡೈರೆಕ್ಟ್ಲಿ ಈ ಟ್ರೇಸ್ ಅಂತ ಕೇಳಿಲ್ಲ ಅಂದ್ರೂ ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಏನಾದ್ರೂ ಲಿಂಕ್ ಮಾಡಿ ಕೇಳ್ಬೋದ್ರಿ. ದೇ ಮೇ ಹೌ ದ ಕ್ವಶನ್ ರಿಗಾರ್ಡಿಂಗ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ಬೋದ್ರಿ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ಲೀಸ್ ನಿಮ್ಮ ನೋಟ್ಸ್ ಮಾಡ್ಬೇಕಾರ ಪ್ಲೀಸ್ ಸಬ್ಜೆಕ್ಟ್ ವೈಸ್ ಮಾಡ್ಕೊಡ್ರಿ. ಸಬ್ಜೆಕ್ಟ್ ವೈಸ್ ಅಂದ್ರೆ ಏನ್ ಗೊತ್ತ್ರಿ, ಹಿಸ್ಟರಿ ಅಂದ್ರೆ ಹಿಸ್ಟ್ರಿಗೆ ನೋಡಿ, ಹಿಸ್ಟ್ರಿ ಅಂತ ನೀವು ಬುಕ್ ಇರ್ತಿಲ್ಲ ನಂಗಲ್ಲ, ಹಿಸ್ಟ್ರಿಗೆ ನೀವು ಬುಕ್ಸ್ ಮಾಡಿರ್ತಿಲ್ಲ ನಂಗಲ್ಲ, ಅದೇ ಹಿಸ್ಟ್ರಿ ನೋಟ್ಸ್ ಇರ್ತದಲ್ಲ ಲಾಸ್ಟ್ಗೆ ಒಂದು 5-10 ಪೇಜ್ ಇರ್ತೈತಲ್ಲ ಅದನ್ನ ಬ್ಲಾಂಕ್ ಇಟ್ಕೊಡ್ರಿ. ಯಾಕಂತಂದ್ರ ಸರ್ ಯಾವುದೇ ಒಂದು ಪ್ರಶ್ನೆ ಕೆದಗಿ ನೋಡ್ರಿ, ಮುಂಬರೋ ಪರೀಕ್ಷೆಯಲ್ಲಿ ಚೋಳ ಸಾಮ್ರಾಜ್ಯ ಅಂದ್ರೆ ಚೋಳ ಡೈನಸ್ಟಿ ಮೇಲೆ ಕ್ವಶನ್ ಕೇಳ್ಬಿಡ್ಲಿ. ನಾವೇನ್ ತಗೋತ್ರಿ ಸರ್, ಹಿಸ್ಟ್ರಿ ಕ್ವಶನ್ಸ್ ಕೇಳಿದ್ರು ಸರ್ ಚೋಳ ಡೈನಸ್ಟಿ ಮೇಲೆ. ಸರ್ ಅದೇ ಪ್ರಶ್ನೆ ಕೇಳ್ಬೇಕಂದ್ರ ಆ ಚೋಳ ಸಾಮ್ರಾಜ್ಯದ ಏನೋ ಒಂದು ನ್ಯೂಸ್ ಅಲ್ಲಿ ಇರ್ಬೇಕಲ್ಲ ಇವೆಂಟು. ಸೊ ಹೀಗಾಗಿ ಹಿಸ್ಟ್ರಿ ಅಂತ ಬಂದಾಗ ಸರ್ ಯಾವ್ದಾದ್ರೂ ಸಾಮ್ರಾಜ್ಯ ಅಥವಾ ಅದರ ಕುರಿತಾಗಿ ನ್ಯೂಸ್ ಅಲ್ಲಿ ಬಂದಾಗ ಅದನ್ನ ಪ್ಲೀಸ್ ಈ 5-10 ನೋಟ್ಸ್ ಅಲ್ಲಿ ಬರ್ಕೊಡ್ರಿ. ಇಲ್ಲತ್ತಂದ್ರೆ ಯಾವ್ದಾರ ಒಂದು ತಾಣವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಲಿಸ್ಟ್ ಸೇರಿಸಿದಾಗ ಅದನ್ನು ಕೂಡ ಕೇಳ್ತಾನಂದ್ರೆ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಯಾವ ಸಾಮ್ರಾಜ್ಯದಲ್ಲಿ ಬರ್ಬೋದು, ಯಾವ ಶೈಲಿಯಲ್ಲಿದೆ ಅಂತ ಬರ್ಬೋದು. ಅಂದ್ರೆ ಸಿ ಸಮ್ಟೈಮ್ ದೇ ವಿಲ್ ಆಸ್ಕ್ ಅ ಕ್ವಶನ್ ಇಫ್ ಎನಿ ಇನ್ಸ್ಕ್ರಿಪ್ಷನ್ ಹ್ಯಾವ್ ಬಿನ್ ಆಡೆಡ್ ಟು ದ ಇಂಟರ್ನ್ಯಾಷನಲ್ ಡೆಸಿಗ್ನೇಷನ್. ಯಾವುದೋ ಒಂದು ಸ್ಮಾರಕವನ್ನು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಅನ್ನು ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಸೇರಿಸಿದರೆ ಆ ಸಾಮ್ರಾಜ್ಯದ ಮೇಲೆ ಕ್ವಶನ್ ಕೇಳ್ಬೋದು. ಇಲ್ಲತ್ತಂದ್ರೆ ಯಾವ ಶೈಲಿಯಲ್ಲಿದೆ, ವಾಟ್ ಇಸ್ ದ ಆರ್ಟ್ ಅಂಡ್ ಕಲ್ಚರ್ ಕೇಳ್ಬೋದು. ಇಲ್ಲ ಆ ಸಾಮ್ರಾಜ್ಯ ಕುರಿತು ಸ್ಟಾಟಿಕ್ ಕೇಳ್ಬೋದು. ಈ ಸಾಮ್ರಾಜ್ಯದ ಸ್ಥಾಪಕ ಯಾರು, ಯೂಶಲಿ ಅಂತ ಕ್ವಶನ್ಸ್ ಕೇಳೋದು ಕಡಿಮೆ ಮಾಡಿದಾನ. ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಆದ್ರೆ ಡೆಫಿನೆಟ್ಲಿ ಕೇಳ್ತಾನೆ. ಈ ನೋಡ್ರಿ, ಇದು ಯಾವ ರಾಜ್ಯದ ಕರೆಂಟ್ ಅಫೇರ್ಸ್, ತಮಿಳ್ನಾಡು ಕರೆಂಟ್ ಅಫೇರ್ಸ್. ಮೇ ಬಿ ತಮಿಳ್ನಾಡು ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಇಟ್ ಮೇ ಬಿ ಹ್ಯಾವಿಂಗ್ ಅ ಕ್ವಶನ್. ಇಲ್ಲ ಸರ್ ಮತ್ತೆ ನಮ್ಮ ಸ್ಟೇಟ್ ಅಲ್ಲಿ ಯಾವ ಕೇಳ್ಬೋದು, ನಮ್ಮ ಸ್ಟೇಟ್ ಅಲ್ಲಿ ಕೇಳೋದು ಡೌಟು, ಬಟ್ ಆದ್ರೂ ಲಿಂಕ್ ಮಾಡಿ ಕೇಳ್ಬೋದ್ರಿ. ಅಂದ್ರೆ ಯಾವ ಸಾಮ್ರಾಜ್ಯಗಳ ಲಿಂಕ್ ಮಾಡಿ ಕೇಳ್ಬೋದು. ಏನ್ ಕೇಳ್ಬೋದು, ಯಾಕಂದ್ರೆ ಚೋಳ ಸಾಮ್ರಾಜ್ಯ ನೋಡ್ರಿ ಕಾವೇರಿ ನದಿಯ ತಟದಲ್ಲಿ ಕಟ್ಟಲಾಗಿದೆ, ಸ್ಥಾಪಿಸಲಾಗಿದೆ, ಈ ತರ ಲಿಂಕ್ ಮಾಡಿ ಕೇಳ್ಬೋದ್ರಿ. ಸೊ ಪ್ಲೀಸ್ ರಿಮೆಂಬರ್, ಇಲ್ಲೇನಿದ್ರಿ, ವೇರ್ ವಿಲ್ ಬಿ ದ ಗ್ರ್ಯಾಂಡ್ ಸ್ಟೇಟ್ಯೂ ಆಫ್ ಚೋಳ ಎಂಪೈರ್ಸ್ ದಟ್ ಇಸ್ ರಾಜರಾಜ ಚೋಳ ಅಂಡ್ ರಾಜೇಂದ್ರ ಚೋಳ ವಿ ಎರೆಕ್ಟೆಡ್ ಅಂದ್ರ ಸ್ಥಾಪನೆ ರೀ, ಅನೌನ್ಸ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಂದ್ರೆ ಇತ್ತೀಚೆಗೆ ಪ್ರಧಾನಮಂತ್ರಿ ಅವರು ಚೋಳ ಚಕ್ರವರ್ತಿಗಳಾದ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರ ಭವ್ಯ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ. ಸರ್ ಪ್ಲೀಸ್ ರಿಮೆಂಬರ್, ಪ್ರತಿಯೊಬ್ಬ ಕ್ಷೇತ್ರದಲ್ಲಿ ಅಥವಾ ಪ್ರತಿಯೊಂದು ಪ್ರಾದೇಶಿಕದಲ್ಲಿ ಅವರವರ ರಾಜ್ಯಗಳಂದ್ರೆ ಅವ್ರ ಮೇಲೆ ಗೌರವ ಇದ್ದೇ ಇರ್ತದ್ರಿ. ಸೊ ಹೀಗಾಗಿ ನಿಮ್ಮ ಕ್ವಶನ್ ನೋಡ್ರಿ, ಚೋಳಾಸ್. ಹಾಗಾದ್ರೆ ಚೋಳ ಸಾಮ್ರಾಜ್ಯದ ಸ್ಥಾಪಕರು, ಹೂ ಇಸ್ ದ ಫೌಂಡರ್? ಓಕೆ, ಚೋಳದ ಸ್ಥಾಪಕ. ಯಾಕಂದ್ರೆ ಯೂಶಲಿ ಏನಂದ್ರೆ ಚೋಳರು 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಬಹಳ ಪಾಪ್ಯುಲರ್ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಪಾಪ್ಯುಲರ್ ಇದ್ರು, ದೇ ಆರ್ ಮೋರ್ ಪಾಪ್ಯುಲರ್ ಹಿಯರ್ ಆಸ್ ವೆಲ್ ಆಸ್ ಶ್ರೀಲಂಕಾ ಮತ್ತು ಈ ಭಾಗದವರೆಗೂ ವಿಸ್ತರಿಸಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ಕೊಡಿ, ಚೋಳ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು? ದಟ್ ಇಸ್ ವಿಜಯಾಲ ಚೋಳ. ಹಾಗಾದ್ರೆ ಮೊದಲಿಗೆ ಚೋಳರು ಎಲ್ಲಿ ಕೆಲಸ ಮಾಡ್ತಿದ್ರು ಸರ್? ಚೋಳರು ಪಲ್ಲವರಲ್ಲಿ ಅಂದ್ರೆ ಪಲ್ಲವರ ಆರ್ಮಿದಲ್ಲಿ ಇದ್ರು.
ಅಂದ್ರೆ ಚೋಳರು ಪಲ್ಲವರ ಆರ್ಮಿದಲ್ಲಿದ್ರು, ಆಮೇಲೆ ತಮ್ಮದೇ ಓನ್ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ ಅಂತೇಳಿ. ಅದರಲ್ಲಿ ಬಹಳ ಪಾಪ್ಯುಲರ್ ಇರೋಂದ್ರೆ ಈ ಚೋಳ ಸಾಮ್ರಾಜ್ಯ ಅತಿ ಹೆಚ್ಚು ಪಾಪ್ಯುಲಾರಿಟಿ ಬರ್ದಿದ್ದೇನು ಗೊತ್ತಿರಿ? ಪಾಪ್ಯುಲಾರಿಟಿ ದಟ್ ಇಸ್ ರಾಜರಾಜ ಚೋಳ. ಓಕೆ, ರಾಜ ಚೋಳ ಮತ್ತು ಅವರ ಮಗ ಆದ ರಾಜೇಂದ್ರ ಚೋಳರಿ. ಅಂದ್ರೆ ಫಸ್ಟ್ ಇದ್ರಲ್ಲಿ ಜಾಸ್ತಿ ಪಾಪ್ಯುಲರ್. ಈಗ ನೋಡಿ, ನಾವ್ ಅಂತೀವಿ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಾಪಕರಂದ್ರೆ ಹಕ್ಕರಾಯ ಮತ್ತು ಬುಕ್ಕರಾಯ ಅಂತೀವಿ ನಾವು, ಸಂಗಮ ಡೈನಸ್ಟಿ. ಆದ್ರೆ ಅವ್ರ ಉದ್ದೇಶ ಗೊತ್ತಿರಿ, ಸ್ಥಾಪನೆ ಮಾಡುವವರಿಗೆ ಮಾತ್ರ ಇದೆ. ಆದ್ರೆ ಅದೇ ಟೈಮಲ್ಲಿ ನೋಡ್ರಿ, ನೆಕ್ಸ್ಟ್ ಬಂದ ರಾಜ್ಯಗಳಲ್ಲಿ ಫೇಮಸ್ ಆದ್ರೆ ಯಾರು? ಸಂಗಮದಲ್ಲಿ ಯಾರು ಫೇಮಸ್ ಆದ್ರೆ ದೇವರಾಯ ಟೂ ಫೇಮಸ್ ಆಗ್ತಾರೆ. ಅದೇ ತುಳುವ ಅಂತ ಬಂದಾಗ ಶ್ರೀಕೃಷ್ಣ ದೇವರಾಯ ಅವರು ಫೇಮಸ್ ಆಗ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರ ಈ ಸಮಯ ಅಂದ್ರೆ ರಾಜರಾಜ ಚೋಳರ ಮಗನೇ ದಟ್ ಇಸ್ ರಾಜೇಂದ್ರ ಚೋಳ. ಈ ಸಮಯದಲ್ಲಿ ಚೋಳ ಡೈನಸ್ಟಿ ಬಹಳ ಪಾಪ್ಯುಲರ್ ಆಗುತ್ತೆ, ಬಹಳ ಸ್ಪ್ರೆಡ್ ಆಯ್ತು ನೋಡ್ರಿ. ರಾಜರಾಜ ಚೋಳ ಈ ಟೈಮಲ್ಲಿ ನೋಡ್ಕೊಡ್ರಿ, ದಟ್ ಇಸ್ ಚೋಳರ ಸಾಮ್ರಾಜ್ಯ ನೋಡ್ಕೊಡ್ರಿ. ಎಲ್ಲಿದೆ ಅವ್ರ ರಾಜಧಾನಿ ಎಲ್ಲಿತ್ರಿ? ದಟ್ ಇಸ್ ತಂಜಾವೂರು. ಅಂದ್ರೆ ತಂಜಾವೂರು. ಈ ನೋಡ್ಕೊಡಿ ತಂಜಾವೂರು. ಸರ್ ಚೋಳ ಅಂದ್ರೆ ರಾಜರಾಜ ಚೋಳನ ಸಮಯದಲ್ಲಿ ನೋಡ್ಕೊಡಿ, ಈ ಸಾಮ್ರಾಜ್ಯವು ಶ್ರೀಲಂಕಾದವರೆಗೆ ವಿಸ್ತರಿಸಂತ ಹೇಳ್ತಾರೆ. ಅದೇ ಅವರ ಮಗ ಆದ ರಾಜೇಂದ್ರ ಚೋಳ ಅಂತ ಬಂದಾಗ ಸರ್ ಈ ಪೂರ್ವ ಭಾಗದಲ್ಲಿ ಕೂಡ ಚೋಳ ಸಾಮ್ರಾಜ್ಯ ವಿಸ್ತರಿಸಿತ್ತು. ಹಾಗೂ ಇವರು ಹಿಂದೂಯಿಸಂ ಫಾಲೋ ಮಾಡ್ತಾ ಇದ್ರು. ಹೀಗಾಗಿ ನಮಗೆ ನೋಡ್ರಿ, ಈಗ ನೋಡ್ರಿ ಸಿಂಗಾಪುರ್ ತೋಡ್ರಿ, ಮಲೇಸಿಯಾ ತೋಡ್ರಿ, ಶ್ರೀಲಂಕಾ ತೋಡ್ರಿ, ಕೆಲವೊಂದಿಷ್ಟು ಹಿಂದೂ ದೇವಾಲಯಗಳು ಜಾಸ್ತಿ ಕಂಡು ಬರ್ತವೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಇದಕ್ಕೆ ಸರಿಯಾದ ಉತ್ತರ, ಸಾರಿ ಒಂದ್ ಸ್ವಲ್ಪ ಮಾಡಿಫೈ ಮಾಡ್ಕೊಡಿದ್ರೆ, ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ತಮಿಳ್ನಾಡು. ಇದಕ್ಕೆ ಸರಿಯಾದ ಉತ್ತರ ತಮಿಳ್ನಾಡು. ಸೊ ಯಾಕಂದ್ರೆ ರೀಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳು ಎಲ್ಲಿ ವಿಸಿಟ್ ಮಾಡಿದ್ರಿ? ದಟ್ ಇಸ್ ಗಂಗೈಕೊಂಡ ಚೋಲಾಪುರಂ. ಇಲ್ಲಿ ಒಂದು ಇವೆಂಟ್ ಹೋದಾಗ ನರೇಂದ್ರ ಮೋದಿ ಅವರು ಇನಾಗ್ರೇಷನ್ ಮಾಡಿದ್ರು. ಸಾರಿ, ಒಂದು ಆಪ್ಷನ್ ಇಲ್ಲಿ ತೆಲಂಗಾಣ ಅಂತಿದೆ, ಇದನ್ನ ತಮಿಳ್ನಾಡು ಅಂತ ಮಾಡ್ಕೊಂಡು ಮೇಕ್ ಇಟ್ ಆಸ್ ತಮಿಳ್ನಾಡು. ಇದಕ್ಕೆ ಸರಿಯಾದ ಉತ್ತರ ತಮಿಳ್ನಾಡು ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ತಮಿಳ್ನಾಡು. ಸ್ವಲ್ಪ ಈ ಆಪ್ಷನ್ ತೆಲಂಗಾಣ ಇದೆಯಲ್ಲ, ಅದನ್ನ ನೀವು ತಮಿಳ್ನಾಡು ಅಂತ ಮಾಡ್ಕೊಡಿ. ಸೊ ಪ್ಲೀಸ್ ರಿಮೆಂಬರ್, ಅದಕ್ಕೆ ನೋಡ್ಕೊಡಿ, ಯಾವ್ದಾದ್ರು ಸಾಮ್ರಾಜ್ಯ, ಯಾವ್ದಾದ್ರು ಈ ತರ ಪ್ರತಿಮೆಗಳು ಹಿಸ್ಟ್ರಿ ರಿಲೇಟೆಡ್ ಇದ್ರ ಕೇಳ್ತಾನೆ, ಇಲ್ಲಂತಂದ್ರೆ ಅದನ್ನೇನೋ ಯುನೆಸ್ಕೋ ಲಿಸ್ಟಿಗೆ ಸೇರಿಸಿದ್ರು ಕೂಡ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್, ನೀವು ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಅಥವಾ ನೀವು ಹಿಸ್ಟ್ರಿ ನೋಟ್ಸ್ ಮಾಡಿದಾಗ ಕೊನೆಯ ಒಂದು 5 ರಿಂದ 10 ಪೇಜು ಹಿಸ್ಟ್ರಿ ಕುರಿತಾದ ಕರೆಂಟ್ ಅಫೇರ್ಸ್ಗೆ ತೆಗೆದಿಡ್ಬೇಕ್ರಿ. ಇಲ್ಲ ನೀವು ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ರಿ ಅಂತ ಕೊಡ್ರಿ, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇರ್ತೈತಿ, ನೋಟ್ಸ್ ಏನ್ ಮಾಡ್ಬೇಕು ನೀವು, ಒಂದು 10 ಪೇಜ್ ಕರೆಂಟ್ ಅಫೇರ್ಸ್ ಬರ್ದು ಅದಕ್ಕೆ ಸ್ಟಪಲ್ ಮಾಡ್ಬೇಕು, ಯಾಕಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಈಜಿ ಆಗುತ್ತೆ. ಎಕನಾಮಿಕ್ಸ್ ಇರ್ತೈತಿ ಅಂತ ಕೊಡಿ, ಎಕನಾಮಿಕ್ಸ್ ರಿಲೇಟೆಡ್ ಏನ್ ಕರೆಂಟ್ ಅಫೇರ್ಸ್ ಬಂದ್ರೆ ಅದಕ್ಕೆ ನೋಟ್ಸ್ ಸ್ಟಪಲ್ ಮಾಡ್ಕೊಡಿ. ಇಲ್ಲಪ್ಪ ನಾ ಸೈನ್ಸ್ ಅಂಡ್ ಟೆಕ್ ಮಾಡ್ತೇನೆ, ಸೈನ್ಸ್ ಅಂಡ್ ಟೆಕ್ ನೋಟಿಗೆ ಕರೆಂಟ್ ಅಫೇರ್ಸ್ ನ ಸ್ಟಪಲ್ ಮಾಡ್ಬೇಕು. ಎನ್ವೈರ್ಮೆಂಟ್ ಸಬ್ಜೆಕ್ಟ್ ನೋಟ್ಸ್ ಇರ್ತೈತಿ ಅಂತ ಕೊಡಿ, ಎನ್ವೈರ್ಮೆಂಟ್ ನೋಟ್ಸ್ಗೆ ಎನ್ವೈರ್ಮೆಂಟ್ ಪೇಜ್ ನ ಸ್ಟಪಲ್ ಮಾಡ್ಕೊಡ್ರಿ. ಅಂದಾಗ ಏನಾಯ್ತ್ರಿ, ಕಾನ್ಸೆಪ್ಟ್ ಓದ್ತಿರಿ, ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಓದ್ತಿರಿ. ಅಂದ್ರೆ ನಿಮಗೆ ಕೊನೆಯ ಹಂತದಲ್ಲಿ ಟೈಮ್ ಸೇವ್ ಮಾಡ್ಲಿಕ್ಕೆ ಈಸಿ ಆಗತ್ರಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರಿಪೇರ್. ಅಂದ್ರೆ ಆ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಆ ಸಬ್ಜೆಕ್ಟ್ ನೋಟ್ಸ್ ಅಲ್ಲೇ ನೀವು ಏನ್ ಮಾಡ್ಬೇಕ್ರಿ, ಆಡ್ ಮಾಡ್ಬೇಕ್ರಿ. ಇಲ್ಲ ನೀವು ಆಲ್ರೆಡಿ ಬ್ಲಾಂಕ್ ಪೇಜ್ ಇತ್ತ ಒಳ್ಳೇದು, ಬ್ಲಾಂಕ್ ಪೇಜ್ ಇಲ್ಲ ಅಂದ್ರೆ ಪ್ಲೀಸ್ ಸ್ಟಪಲ್ ಮಾಡ್ತಾರೆ. ಎಲ್ಲೋ ಬರೋದು ಎಲ್ಲೇ ಇಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕೊನೆಯ ಹಂತದಲ್ಲಿ ನಾವು ಡೇಟ್ ವೈಸ್ ನೋಡಲ್ಲ, ಕರೆಂಟ್ ಅಫೇರ್ಸ್ ನ ಟಾಪಿಕ್ ವೈಸ್ ನೋಡ್ಬೇಕಾಗತ್ತ. ಯಾವ ತಿಂಗಳು ಈ ಪ್ರಚಲಿತ ಘಟನೆ ಯಾವ ತಿಂಗಳಲ್ಲಿ ಬಂದಿದೆ ಅಂತ ಯಾವತ್ತು ಕೇಳಲ್ಲವ. ರೀಸೆಂಟ್ಲಿ ನೋಡಿ, 2 ವರ್ಷದ ಹಿಂದಿಲ್ಲ ಆದ್ರೆ ಏನ್ ಹೇಳ್ತಾನ, ಇತ್ತೀಚೆಗೆ ಅಂತ ಹೇಳ್ತಾನೆ. ಸೊ ಹೀಗಾಗಿ ಪ್ಲೀಸ್ ರಿಮೆಂಬರ್ ಸನ್. ಓಕೆ, ನೆಕ್ಸ್ಟ್ ಕ್ವಶನ್. which animal has ಬನ್ನೇರುಘಟ್ಟ biological park exported for the first time in the its history? ನೋಡ್ರಿ, ಯಾವಾಗಲೂ ಮೊದಲ ಬಾರಿ ಅಂತ ಕರೆಂಟ್ ಅಫೇರ್ಸ್ ಬಂದ್ರಿ, ಅಥವಾ ಇತಿಹಾಸದಲ್ಲೇ ಮೊದಲ, ಇನ್ ದ ಹಿಸ್ಟ್ರಿ ಫಸ್ಟ್ ಅಂತ ಏನಾದ್ರು ಕರೆಂಟ್ ಅಫೇರ್ಸ್ ಬಂದ್ರೆ, ಸಿ whenever you guys are going to have current affairs by saying that it's a first ever, it's a first kind, ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ, ಇದು ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಂತ ಬಂದಾಗ ಕೇಳ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಗೊತ್ತ್ರಿ, ಇದರಲ್ಲಿ ನಾವು ಏನಾದ್ರೂ ಟಾಪಿಕ್ಸ್ ನ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಕರೆಂಟ್ ಅಫೇರ್ಸ್ ನಮ್ಮ KPS ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ರೀ. ಏನ್ ಹೇಳ್ತಾನ್ರಿ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವ ಪ್ರಾಣಿಯನ್ನು ರಫ್ತು ಮಾಡಿದೆ. ಈ ಕರೆಂಟ್ ಅಫೇರ್ಸ್ ನಿಮ್ಮ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಇಲ್ಲಿ ನೋಡ್ಕೊಡ್ರಿ. ಹಾಗಾದ್ರೆ ಒಂದು ದೇಶ, ಓಕೆ, ಭಾರತ ಇನ್ನೊಂದು ದೇಶಕ್ಕೆ ಯಾವ್ದಾರು ಉದ್ದೇಶದಿಂದ ಟೇಕ್ ಎಕ್ಸಾಂಪಲ್ ದಟ್ ಇಸ್ ಜಪಾನ್. ಈಗ ಭಾರತ ಜಪಾನ್ಗೆ ಯಾವುದೇ ಒಂದು ಪ್ರಾಣಿಯನ್ನು ಕಳಿಸ್ತಿರ್ಬೇಕಾದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಹರ್ಡಲ್ಸ್, ರೈಟ್? ದೇರ್ ಹ್ಯಾಸ್ ಟು ಬಿ ಸಮ್ ಹರ್ಡಲ್ಸ್. ಅದಕ್ಕೆ ಯಾವ್ದೋ ಒಂದಿಷ್ಟು ಅಡೆತಡೆಗಳು ಇರ್ತಾವಲ್ಲ. ಹಾಗಾದ್ರೆ ಇಲ್ಲಿ ನೋಡ್ಕೊಡ್ರಿ, ಒಂದು ಏನರಿ, ನಮ್ಮ ಸಾಂಸ್ಕೃತಿಕ ಹೆಚ್ಚಂದ್ರೆ ಮೇ ಬಿ ವಿ ವಾಂಟ್ ಟು ಇನ್ಕ್ರೀಸ್ ದ ಕಲ್ಚರಲ್ ಹೆರಿಟೇಜ್. ಅಂದ್ರೆ ಜಪಾನ್ದಲ್ಲಿ ಭಾರತೀಯರು ಇರ್ತಾರೆ,
ಕೆಲಸ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಅಲ್ಲಿ ಸೆಟ್ಲ್ ಆಗಿರ್ಬೋದು. ಈ ಭಾರತದಲ್ಲಿ ಕೂಡ ನಮ್ಮಲ್ಲಿ ಕೂಡ ನಮ್ಮ ಸೆಂಟಿಮೆಂಟ್ ಏನದ, ನಮಗೆ ದೇವಾಲಯಗಳು ಬೇಕಂತ ಹೇಳ್ತೀವಿ ನಾವು. ದೇವಾಲಯ ಅಂತ ಬಂದ ನಮ್ಮಕ್ಕೆ ದೇವಾಲಯದಲ್ಲಿ ಗಜರಾಜ್ ಇರ್ಬೇಕಲ್ಲ, ಗಜರಾಜ್ ಇರ್ಬೇಕು ಅಂದ್ರೆ ಒಂದು ಪ್ರೊಟೆಕ್ಟರ್ ಬೇಕು. ಸೊ ಹೀಗಾಗಿ ಜಪಾನ್ ಸರ್ಕಾರಕ್ಕೆ ಭಾರತೀಯರು ಅಲ್ಲಿ ವಾಸ ಮಾಡುತ್ತಿರೋರು ಜಪಾನ್ ಸರ್ಕಾರ ಏನ್ ಹೇಳ್ತಾರ, ನೋಡಪ್ಪ ನಾವು ಇಲ್ಲಿ ವರ್ಷ ಪೂರ್ತಿ ಇರ್ಬೇಕಂದ್ರೆ ನಮ್ಗೊಂದು ದೇವಾಲಯ ಬರಬೇಕು. ಬಿಕಾಸ್ ಎವ್ರಿ ಪರ್ಸನ್ ಹ್ಯಾವ್ ಅ ರೈಟ್ ಟು ರಿಲಿಜನ್. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಧರ್ಮ ಮತ್ತು ಅದನ್ನ ಪ್ರಚಾರ ಮತ್ತು ಆಚರಣೆ ಮಾಡುವ ಮೂಲಭೂತ ಹಕ್ಕಿದೆ. ಇಲ್ಲ ತಂದ್ರೆ ಏನ್ ಮಾಡ್ತಾರೆ, ಇಲ್ಲ ತಾನೇ ಹೇಳ್ತಾರೆ. ಹಾಗಾದ್ರೆ ಭಾರತ ಏನ್ ಮಾಡ್ರಿ, ಪ್ರತಿ ಸಲ ಹಬ್ಬ ಹುಣ್ಣಿಗೆ ಏನ್ ಬರ್ತಾರೆ, ಇಲ್ಲಿ ಬರ್ತಾರೆ. ಅಂದ್ರೆ 2 ತಿಂಗಳ ರಜೆ ತಗೊಂಡು ಹಬ್ಬಕ್ಕೆ ಇಲ್ಲಿ ಬಂದಾಗ 2 ತಿಂಗಳು ಜಪಾನದಲ್ಲಿ ಆ ಕೊರತೆ ಉಂಟಾಗತ್ತೆ. 2 ತಿಂಗಳು ನೀ ಅಲ್ಲಿ ಕೆಲಸ ಖಾಲಿ ಉಳ್ತದ್ರಿ. ನೆಕ್ಸ್ಟ್ ಈಗ 12 ತಿಂಗಳಲ್ಲಿ 10 ತಿಂಗಳು ನೀ ಕೆಲಸ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ತಗೊಂಡು ಏನ್ ಮಾಡ್ತೀರಿ, ಭಾರತಕ್ಕೆ ಬರ್ತೀವಿ. ಸೊ ಹೀಗಾಗಿ ಜಪಾನಿಗೆ ಲಾಸ್ ಆಗತ್ರಿ, ನಮಗ್ ಲಾಭ ಆಗತ್ತೆ, ಇಲ್ಲ ನಂಗಿಲ್ಲ. ಬಟ್ ಆದ್ರೆ ಜಪಾನ್ ಸರ್ಕಾರ ನಮ್ಮ ದೇಶದ ಪ್ರಜೆಗಳಿಗೆ ಉದ್ಯೋಗ ಕೊಡಂಗಿಲ್ಲ ಏನಂತೆ, ವರ್ಷದಾಗ ನೀವು 3 ತಿಂಗಳು ಇಂಡಿಯಾಕ್ಕೆ ಹೋಗ್ತಿಪ್ಪ, ದಟ್ಸ್ ವೈ ವಿಲ್ ನಾಟ್ ಗಿವ್ ಎಂಪ್ಲಾಯ್ಮೆಂಟ್. ಇದರಿಂದ ಸಮಸ್ಯೆ ಏನುಂಟಾಗತ್ತೆ, ಎರಡೂ ದೇಶಕ್ಕೆ ಧಕ್ಕೆ ಆಗತ್ತೆ. ಯಾಕಂದ್ರೆ ಇಂಡಿಯಾದ ಉದ್ಯೋಗ ಕೊಡಲಿ, ನಮಗೆ ರೆಮಿಟೆನ್ಸ್ ಸಿಗಲ್ಲ. ಸೊ ಹೀಗಾಗಿ ಡ್ಯೂರಿಂಗ್ ದಿಸ್ ಟೈಮ್ ಎರಡೂ ಕಂಟ್ರಿಗಳು ಏನ್ ಮಾಡ್ತಾರೆ, ಒಂದು ಒಪ್ಪಂದ ಮಾಡ್ತು, ಒಂದು ಕೆಲಸ ಮಾಡೋಣ. ನಮ್ಮಲ್ಲಿರುವ ಕೆಲವೊಂದಷ್ಟು ಪ್ರಾಣಿಗಳು ನಾವಿಲ್ಲಿ ಒಂದು ಭಾವನೆ ಅಂದ್ರೆ ಒಂದು ವ್ಯಾಪಾರ ಅಂತ ನೋಡ್ರಿ, ಇಲ್ಲಿ ವ್ಯಾಪಾರ ಅಂತ ಕಲ್ಚರಲ್ ಹೆರಿಟೇಜ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕಳಿಸ್ತಾನ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇಲ್ಲಿ ನೋಡ್ಕೊಡ್ರಿ, ಬಂಡೀಪುರದಲ್ಲಿರುವ ಆನೆಗಳನ್ನ ಒಟ್ಟು 4 ಆನೆಗಳನ್ನ ಇತ್ತೀಚೆಗೆ ಅಂದ್ರೆ ಭಾರತದಲ್ಲಿರುವ ಬಂಡೀಪುರದ ಬಯೋಲಾಜಿಕಲ್ ಪಾರ್ಕ್ ಅಲ್ಲಿರುವ 4 ಆನೆಗಳನ್ನು, ಪ್ಲೀಸ್ ರಿಮೆಂಬರ್ 4 ಆನೆಗಳನ್ನು ಎಲ್ಲಿ ಕಳಿಸಿ ನಾವು, ಜಪಾನ್ ದೇಶಕ್ಕೆ. ಇಲ್ಲಿ ಬಂಡೀಪುರ ಅಂತಂದಾಗ ಇಲ್ಲಿ ಯಾವ್ದು ಕಳಿಸ್ಬೇಕ್ರಿ, ನೆನಪಿಟ್ಟುಕೊಡ್ರಿ, ಹೇಮೇಜಿ. ಅರ್ಥ ಆಗ್ತದೆ ಅನ್ಕೊಂತಾನೆ. ಎಲ್ಲಿ ಕಳಿಸಿದ್ವಿ ನಾವು, ಜಪಾನ್ ದೇಶಕ್ಕೆ ಕಳಿಸಿದ್ವಿ. ಜಪಾನ್ ದೇಶ ಅವ್ರು ಎಲ್ಲಿ ಬಿಡ್ತಾರ ಅದನ್ನ ನೋಡ್ಬೇಕಲ್ಲ. ಜಪಾನ್ ದೇಶಕ್ಕೆ ಎಲ್ಲಿಗೆ, ದಟ್ ಇಸ್ ಹೇಮೇಜಿ ಸೆಂಟ್ರಲ್. ನೀವು ಅಬ್ಸರ್ವ್ ಮಾಡ್ರಿ ಅನ್ಕೊಂಡ್, ಇತ್ತೀಚೆಗೆ ನೋಡ್ಕೊಡ್ರಿ, ಸೆಂಟ್ರಲ್ ಪಾರ್ಕ್ ಅಂಡ್ ಇದಕ್ಕೆ ಏನಂತಾರೆ, ಸಫಾರಿ ಪಾರ್ಕ್ ಅಂತ. ಅರಣ್ಯದಲ್ಲಿ ಪ್ರವಾಸೋದ್ಯಮ ಅಂತಾರೆ, ಸಫಾರಿ ಎಂದು ಕರೀತಾರೆ. ಅಂದ್ರೆ ಅರಣ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಸಫಾರಿ ಎಂದು ಕರೆಯುತ್ತಾರೆ. ಸಫಾರಿ ಇಲ್ಲಿ ಏನ್ ಗೊತ್ತ್ರಿ ಸರ್, ಈಗ ಭಾರತದ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇಂದ ಒಟ್ಟು 4 ಆನೆಗಳು, ಸಮ್ಟೈಮ್ಸ್ ಡಿವೈಡ್ ಮಾಡಿ ಕೇಳೋದು. 4 ನೋಡ್ರಿ, 1 ಗಂಡು ಆನೆ ಮತ್ತು 3 ಹೆಣ್ಣು ಆನೆ. ಅಂದ್ರೆ 1 ಮೇಲ್ ಎಲಿಫೆಂಟ್ ಅಂಡ್ 3 ಫೀಮೇಲ್ ಎಲಿಫೆಂಟ್ ಕಲ್ಸಿದ್ರೆ ಯಾರಿಗೆ, ದಟ್ ಇಸ್ ಜಪಾನ್ದಲ್ಲಿರುವ ಹೇಮೇಜಿ ಸೆಂಟ್ರಲ್ ಪಾರ್ಕ್ ಅಂತ ಕೇಳ್ತಾರೆ. ಸಮ್ ಟೈಮ್ಸ್ ಮತ್ತೆ ಏನ್ ಕೇಳ್ಬೋದು ಸರ್, ಹಾಗಾದ್ರೆ ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಕಳಿಸ್ತಾ ಇಲ್ಲ ಸರ್, ಇಷ್ಟು ವರ್ಷ ಕಳಿಸ್ತಾ ಇಲ್ಲ ಅಂದ್ರೆ ಸಿನ್ಸ್ ಫ್ರಮ್ ಮೆನಿ ಇಯರ್ಸ್ ಈ ತರ ಇವೆಂಟ್ಸ್ ಆಗ್ತಾ ಇದ್ದಿಲ್ಲ. ಬಟ್ ಈಗ ಯಾಕೆ ಆಗ್ತಾ ಇದೆ ಗೊತ್ತ್ರಿ, ಒಂದ್ ತಿಳ್ಕೊಡ್ರಿ, ಪ್ರಪಂಚದಲ್ಲಿ ಒಂದು ಬಲಿಷ್ಠವಾದ ಒಪ್ಪಂದವಿದೆ, ಸೈಟ್ಸ್ ಅಂತೇಳಿ. ಮೇ ಬಿ ಆಲ್ರೆಡಿ ಓದಿರ್ತೀನಿ ನೀವು. ಸೈಟ್ಸ್ 1975 ಅಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫ್ಲೋರಾ ಅಂಡ್ ಫೌನಾ ಅಂತ. ಅಂದ್ರೆ ಯಾವ್ದಾರು ದೇಶಗಳು ಒಂದು ವೇಳೆ ತಮ್ಮ ದೇಶದಲ್ಲಿರುವ ಜೀವ ವೈವಿಧ್ಯದ ಜೀವಿಗಳನ್ನು, ಅಳಿವಿನಂಚಿನಲ್ಲಿರುವ ಜೀವಿಗಳು ಇವನ್ನು ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಬಿಡಬಾರದೆಂದು ಈ ಲಿಸ್ಟಿಗೆ ಸೇರಿಸಿದ್ರೆ ಅದನ್ನ ಇಲ್ಲಿ ಬಿಡುವುದಿಲ್ಲ. ಆದ್ರೆ ಪ್ರಾಬ್ಲಮ್ ಏನ್ರಿ, ಇದು ಒಂದು ಕೇವಲ ಸರ್ಕಾರಿಯ, ಇಟ್ಸ್ ಎ ಇಂಟರ್ ಗವರ್ಮೆಂಟಲ್ ಅಗ್ರಿಮೆಂಟ್ ಇದೆ, ಇಂಟರ್ ಗವರ್ಮೆಂಟಲ್. ಹಾಗಾದ್ರೆ ಏನ್ರಿ ಸರ್, ಪ್ರಸ್ತುತವಾದ ಸರ್ಕಾರಗಳು ಒಂದಿಷ್ಟು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸೈನ್ ಹಾಕಿರ್ತವೆ. ಮುಂಬರುವ ಸರ್ಕಾರಗಳು ಅದು ಸರಿ ಇದ್ದರೆ ಕಂಟಿನ್ಯೂ ಮಾಡ್ತಿರತ್ತಾನ, ಅದರಿಂದ ಹೊರಗೆ ಬರ್ತೇವೆ. ಅಂದ್ರೆ ಇಂಟರ್ ಗವರ್ಮೆಂಟಲ್ ಅಗ್ರಿಮೆಂಟ್ಸ್ ಆರ್ ಆಲ್ವೇಸ್ ಡಿಪೆಂಡ್ ಆನ್ ದ ರೂಲಿಂಗ್ ಗವರ್ಮೆಂಟ್ಸ್. ಸೊ ಹೀಗಾಗಿ ಭಾರತ ಸರ್ಕಾರ ನಾವೇನ್ ಮಾಡಿ ಗೊತ್ತ್ರಿ, ಈ ಲಿಸ್ಟ್ ಅಲ್ಲಿ ನಾವು ಭಾರತದಲ್ಲಿರುವ ಆನೆಯಕ್ಕೆ ಎಲಿಫೆಂಟ್ ಈ ಲಿಸ್ಟ್ ಅಲ್ಲಿ ಬಿಟ್ಟು ಇರ್ತಿದ್ದೇವೆ ನಾವು. ಬಟ್ ಎಲಿಫೆಂಟ್ ಅಂತ ಬಂದಾಗ ಇಲ್ಲಿ ಬಿಡ್ತಾ ಇಲ್ಲ ಅವರು, ಈ ಸಂಸ್ಥೆ ಅಂದ್ರೆ ಒಪ್ಪಂದ ಮಾಡ್ಬಿಟ್ಟಿವಿ. ಹಾಗಾಗಿ ಏನ್ ಹೇಳ್ತಾರ ಅವರು, ಅಂತಾರಾಷ್ಟ್ರೀಯ ಒಪ್ಪಂದಗಳು ಆಯಾ ದೇಶದ ಕಾನೂನುಗಳ ಮೇಲೆ ಲಾಗು ಬೀಳಲ್ಲ. ಅಂದ್ರೆ ನಮ್ಮ ಆಕ್ಟ್ ಮೇಲೆ ಕಾನೂನು ಬೀಳಂಗಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಏನ್ ಮಾಡ್ತೀವಿ, ಭಾರತ ಸರ್ಕಾರ 253ನೇ ವಿಧಿ ನೆನಪಿಟ್ಟುಕೊಂಡು ಕೇಳಬಹುದು. ಅಂದ್ರೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಂಸತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ, ನಿಲುವುಗಳಿಗೆ ಕಾಯ್ದೆಗಳನ್ನು ರೂಪಿಸಬಹುದು ಅಂತ ಕೇಳ್ತಾನೆ. ಅಂದ್ರೆ ಸರ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಇಟ್ ಇಸ್ ಮೆನ್ಷನ್ ದಟ್ ದ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ದ ಆಕ್ಟ್ಸ್ ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಂತ. ಸೊ ಹೀಗಾಗಿ ಈ ವಿಧಿಯನ್ನು ಬಳಸಿ ಭಾರತ ಸರ್ಕಾರ 2023ರಲ್ಲಿ ಏನ್ ಮಾಡ್ತೀವಿ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ನ ತಿದ್ದುಪಡಿ ಮಾಡ್ತು. ನೆನಪಿಟ್ಟುಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಈ ಕ್ವಶನ್ಸ್, ಈ ತರ ಟಾಪಿಕ್ಸ್ ಕೇಳ್ತಾನೆ.
ಏನ್ ಮಾಡ್ತೀರಿ ಭಾರತ ಸರ್ಕಾರ ಏಕೆ ನೋಡ್ರಿ, ಯಾಕಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಆಯಾ ದೇಶದ ಕಾನೂನುಗಳ ಮೇಲೆ ಪ್ರಭಾವ ಬೀರುವುದಲ್ಲ ಅಂತಿದೆ. ಸೊ ಹೀಗಾಗಿ ಇನ್ 2023 ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಅಮೆಂಡೆಡ್ ಎಕ್ಸಿಸ್ಟಿಂಗ್. ಹಾಗಾದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿರುವ ಬಲಿಷ್ಠ ಕಾಯ್ದೆ, ಅರಣ್ಯದಲ್ಲಿರುವ ಜೀವಿಗಳ ಸಂರಕ್ಷಣೆಗಾಗಿ ಕಾಯ್ದೆ ಮಾಡಿದ್ರಂದ್ರೆ ಯಾವುದನ್ನ ಬಳಸಬೇಕು, ಯಾವುದನ್ನ ಬಳಸಿದ್ರೆ ನಮಗೆ ಅದರ ಮೇಲೆ ಪರಿಣಾಮಗಳಂದ್ರೆ ಫೈನ್ ಬೀಳ್ತೈತಿ ಮತ್ತು ಪನಿಷ್ಮೆಂಟ್ ಬೀಳ್ತೈತಿ, ಯಾವುದನ್ನ ಬಳಕೆ ಮಾಡಬಾರ್ದು ಅಂತೇಳಿ ಒಂದು ಕಾಯ್ದೆ ತಗೊಂಡ್ 1972. ಇದರಲ್ಲಿ ಟೋಟಲ್ ಎಷ್ಟಿದ್ರಿ, ದಟ್ ಇಸ್ ಶೆಡ್ಯೂಲ್ 1 to 6 ಇದು ಅಂದ್ರೆ ಒಟ್ಟು 6 ಅನುಸೂಚಿಗಳು ಮಾಡಿ 1ನೇ ಪಟ್ಟಿಯಲ್ಲಿರುವ ಪ್ರಾಣಿ ಮತ್ತು ಸಸ್ಯಗಳನ್ನು ಬಳಸುವಂತೆಲ್ಲ, ಬಳಸಿದರೆ ನಿಮಗೆ ಕಠಿಣವಾದ ಶಿಕ್ಷೆ, ನಾನ್ ಬೇಲಬಲ್ ಕೇಸ್ ಅಂತ ಹಾಕಿರಿ. 2ನೇದಲ್ಲಿ ಕೂಡ ಇವು ಕಠಿಣ ಅಂದ್ರೆ, ಈಗ ನೋಡ್ರಿ ಐ ವಿಲ್ ಟೇಕ್ ಎಕ್ಸಾಮ್. ಜಿಂಕೆ ಕೇವಲ ಕಾಡು ಪ್ರಾಣಿಗಳಿಗೆ ಮಾತ್ರ ಸೀಮಿತ, ಅದು ಮನುಷ್ಯರು ಬಳಸುವಂತಿಲ್ಲ, ಬಳಸಿದರೆ ಕಠಿಣವಾದ ಶಿಕ್ಷೆಯನ್ನು ಹಾಕ್ಬೋದು ಅಂತ ಶೆಡ್ಯೂಲ್ 1 ಅಲ್ಲಿ ಹಾಕಿದ್ರಿ. ಐ ಥಿಂಕ್ ಮೇ ಬಿ ಯು ಮೈಟ್ ಹ್ಯಾವ್ ಸೀನ್ ಕಾಂತಾರ ಮೂವಿ. ನೋಡ್ರಿ ಶೆಡ್ಯೂಲ್ 1 ನಲ್ಲಿರೋ ಪ್ರಾಣಿಗಳನ್ನ ಬಳಕೆ ನೋಡಿ, ಶೆಡ್ಯೂಲ್ 1, 2 ಬಳಕೆ ಮಾಡಿದ್ರೆ ನಿಮಗೆ ಏನ್ ಗೊತ್ತಿರಿ, ನಾನ್ ಬೇಲೇಬಲ್ ಕೇಸ್ ಅಂದ್ರೆ ನಿಮಗೆ ಬೇಲ್ ಕೊಡಲ್ಲ ಇವನ್ನ. ನೆಕ್ಸ್ಟ್ 3rd ಮತ್ತು 4th ಅಲ್ಲಿರುವ ಪ್ರಾಣಿಗಳನ್ನ ಏನ್ ಮಾಡ್ರಿ, ಬಳಸಿದ್ರೆ ನಿಮಗೆ ಪನಿಷ್ಮೆಂಟ್ ಇರ್ತೈತಿ, ಬಟ್ ಇದಕ್ಕಿಂತ ಕಡಿಮೆ ಇರ್ತೈತಿ ಅಂತ ಹೇಳ್ತಾರೆ. ಪನಿಷ್ಮೆಂಟ್ ಇದ್ದೇ ಇರ್ತದೆ ಬಟ್ ಕಡಿಮೆ ಇರ್ತದೆ ಅಂತದೆ. ಅಲ್ಲಿ ಟೇಕ್ ಎಕ್ಸಾಮ್. ಶೆಡ್ಯೂಲ್ 1 ರಲ್ಲಿ ಮಾಡ್ತಾರೆ ಜಿಂಕೆನ ಇಟ್ಟಿದ್ದಾರೆ, ಅಂದ್ರೆ ಜಿಂಕೆಗಳು ಕಾಡಿನಲ್ಲಿರುವ ಮಾಂಸಾಹಾರಿಗಳಿಗೆ ಮಾತ್ರ ಸೀಮಿತ, ಮನುಷ್ಯರಿಗಲ್ಲ. ಅಂದ್ರೆ ಮೇ ಬಿ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಕೆಪ್ಟ್ deer as a schedule 1 animal. That means the deer has to be utilized by only carnivores in a forest, but not a human beings. But if human beings are going to use, then it is a non-bailable case. ಕಠಿಣವಾದ ಶಿಕ್ಷೆ ಕೊಡ್ತಾರೆ. ಅದೇ ಮತ್ತು 3rd ಮತ್ತು 4th ಅಲ್ಲಿ ಇವನ್ನ ಬಳಸಬಾರ್ದು, ಬಳಸಿದ್ರು ಕೂಡ ನಿನಗೆ ಸ್ವಲ್ಪ ಅದಕ್ಕೆ ಕಡಿಮೆ ಪ್ರಮಾಣದ ಪನಿಷ್ಮೆಂಟ್ ಹಾಕ್ತಾರ ಅಂತ ಹೇಳುದು. ಮೇ ಬಿ ನೀವು ಕಾಂತಾರ ಮೂವಿ ನೋಡಿರ್ಬೋದು. ಕಾಂತಾರ ಮೂವಿಲಿ ಏನಂತಾರೆ, ಕಾಡು ಹಂದಿನ ಹಿಡ್ಕೊಂಡ್ ಬರ್ತಾರ. ಅವಾಗ ಪೊಲೀಸ್ ಇರ್ತಾನ, ಕಾಡಿನಲ್ಲಿ ಎಷ್ಟು ಹಂದಿಗಳಿದೆ ನಮ್ಗೆ ಲೆಕ್ಕ ಇದೆ, ನೀವೆಷ್ಟು ಜನ ಇದ್ರ ಲೆಕ್ಕ ಇಟ್ಕೊಂಡ್ರೆ ಎಲ್ಲ ಕಾಡಿನ ಹಂದಿಗಳನ್ನ ನೀವು ಬಳಸ್ತಾ ಇದ್ರಿ, ಮತ್ತೆ ಕಾಡು ಪ್ರಾಣಿಗಳು ಏನ್ ಮಾಡ್ಬೇಕಂತ ಕೇಳ್ತಾನ. ಯಾಕಂದ್ರ ವೈಲ್ಡ್ ಫಿಲ್ಮ್ 3rd ಮತ್ತು 4th ಅಲ್ಲಿ ಇಟ್ಟಾರ. ಅದೇ ಜಿಂಕೆ ಅಂತ 1st, 2nd ಅಂದ್ರೆ ಅತಿ ಓಕೆ ಸಂರಕ್ಷಣೆ. ಏನ್ ಹೇಳ್ತಾನ ಇಲ್ಲಿ ನೋಡ್ರಿ, ಶಿವ ನೆಕ್ಸ್ಟ್ ಟೈಮ್ ಬರ್ಬೇಕಾರ ಚುಕ್ಕೆ ತಗೊಂಬ ಅಂತ ಹೇಳ್ತಾನ. ಅವಾಗ ಬಾಯ್ ಬಿಟ್ಟು ಹೇಳಂಗಿಲ್ಲ, ಯಾಕಂದ್ರೆ ಅದು ಏನ್ರಿ ನಾನ್ ಬಿಲೇಬಲ್ ಕೇಸ್ ಐತಿ. ಸೊ ಹೀಗಾಗಿ 4 ನೆಕ್ಸ್ಟ್ 5 ಮತ್ತು 6 ಏನ್ ಮಾಡಿದ್ರಿ, ಸರ್ಕಾರ ನಿಗದಿಪಡಿಸಿದ ಮತ್ತು ಸರ್ಕಾರದ ಅನುಮತಿ ತಗೊಂಡು ನೀವು ಕೆಲವೊಂದಿಷ್ಟು ಸಸ್ಯಗಳನ್ನ ಮತ್ತು ಪ್ರಾಣಿಗಳನ್ನ ಕೊಲ್ಲಬಹುದು, ಬಳಸಬಹುದು. ಅವ್ರಿಗೆ ಹೇಳ್ಬೇಕಂತೀವಿ, ನಾವು ಹರ್ಬಲ್ಸ್ ಅಂತೀರಿ. ಈಗ ಎಲ್ಲ ಒಂದೇ ಆತಲ್ಲ ಮೀನಿಂಗ್ ಇದು. ಸೊ ಹೀಗಾಗಿ ಭಾರತ ಸರ್ಕಾರ ಸರ್ 2023 ತಿದ್ದುಪಡಿ ಮಾಡಿ ಈ 6 ಅನುಸೂಚಿಗಳನ್ನ ಏನ್ ಮಾಡಿದ್ರಿ, 6 ಅನುಸೂಚಿಗಳನ್ನ ತಿದ್ದುಪಡಿ ಮಾಡಿದ್ರಿ. ಒಟ್ಟು 3 ಅನುಸೂಚಿ ಮಾಡ್ರಿ, ಅಂದ್ರೆ 1ರಲ್ಲಿ 2ರಲ್ಲಿ 3ರಲ್ಲಿ. ಅಂದ್ರೆ ಪ್ರಸ್ತುತವಾಗಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಲ್ಲಿ ಹೊಸದಾಗಿ ಅಂದ್ರೆ ಎಷ್ಟು ಮಾಡಿದ್ರು, 6 ಪಟ್ಟಿಗಳನ್ನ ಏನ್ ಮಾಡಿದ್ರಿ, ರೆಡ್ಯೂಸ್ ಮಾಡಿ 3 ಮಾಡಿದ್ರು. ಇವಾಗ ಒಂದು ಸಾಂಸ್ಕೃತಿಕ ದೃಷ್ಟಿಯಿಂದ ನಾನು ಬೇರೆ ದೇಶಕ್ಕೆ ಕಳಿಸ್ಬೇಕಾರ ಇದು ಬಿಡ್ತಾ ಇಲ್ಲ, ಈ ಒಪ್ಪಂದ ಬಿಡ್ತಾ ಇಲ್ಲ. ಸೊ ಹೀಗಾಗಿ ಭಾರತ ಸರ್ಕಾರ ಏನ್ ಇಂಟ್ರೊಡ್ಯೂಸ್ ಮಾಡ್ತೀರಿ, 4ನೇ ಅನುಸೂಚಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಭಾರತ ಸರ್ಕಾರ ಏನಾದ್ರೂ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 4ನೇ ಅನುಸೂಚಿಯಲ್ಲಿ ಇರಿಸಲಾದ ಜೀವಿಗಳನ್ನು ಅಂತಾರಾಷ್ಟ್ರೀಯಕ್ಕೆ ನಾವು ರಫ್ತು ಮಾಡ್ಲಿಕ್ಕೆ ಬಿಡಬೇಕು ಅಂತ ಹೇಳಿದ್ರು. ಸೊ ಹೀಗಾಗಿ 2023 ಈ ತರ ಪ್ರಾಜೆಕ್ಟ್ಗಳು ಆಗ್ತದೆ. ಸೊ ಹೀಗಾಗಿ ನಿಮ್ ಎಕ್ಸಾಮ್ಗೆ ಅಂತ ಹೇಳಿದ್ರೆ ಒಂದು ಸೈಡ್ಸ್ ಮೇಲೆ ಕ್ವಶನ್ ಬರ್ಬೋದು. ಇಲ್ಲ ಅಂತಂದ್ರೆ ಪ್ರಸ್ತುತವಾಗಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಎಷ್ಟು ಅನುಸೂಚಿಗಳೆಂದರೆ 4 ಹೊಸದಾಗಿ ಸೇರಿದೆ ಆದ್ರೆ 4ನೇದು ಅಂದ್ರೆ 6 ಇದ್ದಿದ್ದು 3 ಮಾಡಿದ್ರು, ಲಿಸ್ಟ್ ರೆಡ್ಯೂಸ್ ಮಾಡಿದ್ರು. 4ನೇದು ಯಾವ್ದು ಹಾಕಿರ ಅಂದ್ರೆ ಭಾರತ ಏನಾದ್ರೂ ಈ ಪಟ್ಟಿಯಲ್ಲಿ ಯಾವ್ದಾರ ಪ್ರಾಣಿ ಮತ್ತು ಸಸ್ಯವನ್ನು ಹಾಕಿದರೆ ಅದನ್ನ ಬಿಡಬೇಕು ನೀವು ಅಂತ ಈಗ ಹೇಳ್ತಾನ. ಇಲ್ಲೊಂದು ದೇವಾಲಯ ಹಾಕ್ಬೇಕಂದ್ರ ಕರ್ನಾಟಕದಲ್ಲಿ ಸಿಗುವ ಶ್ರೀಗಂಧ ಮರದಿಂದನೇ ದ್ವಾರ ಬಾಕಲು ಮಾಡ್ಬೇಕಂತ ಹೇಳ್ತಾನ್ರಿ. ಯಾಕಂದ್ರೆ ಅವ್ರವ್ರ ಬಿಲೀಫ್ಸ್ ಅವ್ರಿಗೆ ಇರ್ತವ್ರಿ. ಆ ಟೈಮಲ್ಲಿ ಶ್ರೀಗಂಧ ಮರವನ್ನು ಭಾರತದಲ್ಲಿ ಇಟ್ಟಿದ್ರಿ, ಈ ಒಪ್ಪಂದದಲ್ಲಿ ಇಟ್ಟಿರಿ. ಬಿಡಂಗಿಲ್ಲ ಹಂಗಿದ್ರ ಅವ್ರು ಶ್ರೀಗಂಧ ಮರವನ್ನ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಅದನ್ನ ನಾವೆಲ್ಲ ತೊಗೊಂಡ್ಬರ್ತೀವಿ, ಇಲ್ಲಿ 4ನೇ ಪಟ್ಟಿಯಲ್ಲಿ ಹಾಕ್ಬಿಡ್ತೀವಿ. ಏನಪ್ಪ, ಯಾಕಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ನಾವು ಮಾಡಿದ ಕಾನೂನುಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಏಷ್ಯಾಟಿಕ್ ಎಲಿಫೆಂಟ್ಸ್. ಸ್ವಲ್ಪ ಎಕ್ಸ್ಟ್ರಾ ಏನಪ್ಪ ಅಂದ್ರೆ ನೀವು ರೆಗ್ಯುಲರ್ ಆಗಿ ಓದೋದು ಹೆಂಗ್ ಗೊತ್ತೇನೋ ಸರ್, ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕು ಇದು ಎಲ್ಲಿ ಬರ್ತೈತ್ರಿ, ದಟ್ ಇಸ್ ಬೆಂಗಳೂರಲ್ಲಿ ಬರ್ತದ್ರಿ. ಹಾಗಾದ್ರೆ ಈ ಬಯಾಲಜಿಕಲ್ ನೋಡಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಯಾವ ಡಿಕ್ಲೇರ್ ಮಾಡಿದ್ರು, 1974. ಈ ಪಾರ್ಕ್ ಯಾವ ಮಾಡಿದ್ರು, ಬಯಾಲಜಿಕಲ್ ಪಾರ್ಕ್ ಯಾವ ಮಾಡಿದ್ರು, 2002. ಅಂದ್ರೆ ಸಮ್ ಸ್ಟ್ಯಾಟಿಕ್ ಪೋರ್ಷನ್. ಸೊ ಯಾವುದೇ ಒಂದು ಟಾಪಿಕ್ ಬಂದಾಗ ನೀವೇನ್ ಮಾಡ್ರಿ, ಈ ತರ ಒಂದು ಹೊಲಿಸ್ಟಿಕ್ ಆಗಿ ಓದ್ಕೊಡ್ರಿ. ಒಂದು ಹೊಲಿಸ್ಟಿಕ್ ಆಗಿ ಓದ್ರಿಂದ ಏನ್ ಗೊತ್ತ್ರಿ, ಎಲ್ಲಾ ಟಾಪಿಕ್ಸ್ ಕವರ್ ಆಗ್ತವೆ ಮತ್ತು ಬೇರೆ ಬೇರೆ ವಿಷಯಗಳನ್ನ ಹಾಕ್ಬೋದ್ರಿ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೇನೆ. ಐ ಹೋಪ್ ಇದು ಸ್ವಲ್ಪ ಇಂಪಾರ್ಟೆಂಟ್ ಕರೆಂಟ್ ಅವರ್ಸ್ ಕೇಳಬಹುದು. ಅದೇ ತರ ಪ್ರೀವಿಯಸ್ ಒಂದು ಕರೆಂಟ್ ಅವರ್ಸ್ ಇದನ್ನೇ ಒಂದು ಪಾಯಿಂಟ್ ತಗೊಂಡ್ ನೋಡ್ರಿ ಸರ್.
ಬೇರೆ ದೇಶಕ್ಕೆ ನೀ ಏನಾದ್ರು ರಫ್ತು ಮಾಡ್ಬೇಕಂದ್ರೆ ಸೈಟ್ಸ್ ಬರ್ತೈತಿ, ಆಂತರಿಕವಾಗಿ ಮಾಡ್ಬೋದಲ್ಲ, ಆಂತರಿಕ. ಹಾಗಾದ್ರೆ ನೋಡ್ರಿ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮೈಸೂರಿನಲ್ಲಿರುವ ತರಬೇತಿ ಪಡೆದ ಕೆಲವೊಂದಿಷ್ಟು ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಕೊಡ್ತು. ಯಾಕಂದ್ರ ಆಂಧ್ರ ಪ್ರದೇಶ ಅಂತ್ರಿ ನಮ್ಮಲ್ಲಿ ಶ್ರೀಶೈಲಂನಲ್ಲಿ ನಾವು ಪ್ರವಾಸದ ಹೆಚ್ಚು ಮಾಡ್ಬೇಕು, ಹೀಗಾಗಿ ಕೆಲವೊಂದಿಷ್ಟು ನಿಮ್ಮಲ್ಲಿ ತರಬೇತಿ ಪಡೆದ ಆನೆಗಳು ನಮಗ್ ಕೊಡ್ರಿ, ಅವ್ನ ನಾವು ಟ್ರೈನ್ ಮಾಡಿ ನಮ್ಮಲ್ಲಿ ಪ್ರವಾಸದ ಹೆಚ್ಚಿಗೆ ಮಾಡ್ತಿದ್ರು. ಸೊ ಹೀಗಾಗಿ ಆಂಧ್ರ ಪ್ರದೇಶ ನಾವು ಕೊಟ್ರಿ, ಆನೆಗಳು ಕೊಟ್ರಿ. ಅದೇ ಆಂಧ್ರ ಪ್ರದೇಶದಿಂದ ಏನ್ ಕೇಳಿದೀನಿ, ನಮ್ಮ ದೇಶ ಅಂದ್ರೆ ಕರ್ನಾಟಕದವರು ಅತಿ ಹೆಚ್ಚು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬರ್ತಾರ. ಅಲ್ಲಿ ಕರ್ನಾಟಕದಂತೆ ಒಂದು ಉಳಿಲಿಕ್ಕೆ ಒಂದು ಮಾಡ್ರಿ ವಾಸಸ್ಥಾನ ಮಾಡಿಕೊಡ್ರಿ. ಅಂದ್ರೆ ಕರ್ನಾಟಕ ಪೀಪಲ್ಗೆ ಏನ್ ಮಾಡ್ರಿ, ನೀವು ಒಂದು ಬಿಲ್ಡಿಂಗ್ ಕಟ್ಕೊಡ್ರಿ. ಯಾಕಂದ್ರೆ ಅಲ್ಲಿ ಬಂದಾಗ ಕರ್ನಾಟಕ ಜನಕ್ಕೆ ಇರ್ಲಿಕ್ಕೆ ಜಾಗ ಸಿಗಲ್ಲ, ಅದಕ್ಕೆ ನೀವು ಮಾಡ್ರಿ, ನೀವು ಕರ್ನಾಟಕದವರಿಗೆ ಒಂದು ದೇವಾಲಯಗಳ ಹತ್ತಿರದಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ರಿ, ಅಂದ್ರೆ ನಿಮ್ಗೆ ಆನೆ ಕೊಡ್ತೀವಿ ಅಂತ. ಸೊ ಹೀಗಾಗಿ ಇದು ಆಲ್ರೆಡಿ ಕೊಟ್ಟಿದ್ದೇವೆ ನಾವು, ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಂದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಯಾವ ರಾಜ್ಯಕ್ಕೆ ತನ್ನಲ್ಲಿರುವ ಆನೆಗಳನ್ನು ಕೊಟ್ಟಿತ್ತು ಅಂತ ಬರ್ಬೋದು. ಸೊ ಹೀಗಾಗಿ ಆದ್ರೆ ಆಂಧ್ರ ಪ್ರದೇಶ. ಮತ್ತೇನ್ ಮಾಡುದು ಸ್ವಲ್ಪ ಆನೆ ರಿಲೇಟೆಡ್ ಕೇಳ್ಬೋದು. ಆನೆ ರಿಲೇಟೆಡ್ ಅಂದ್ರೆ ಏನ್ ಮಾಡ್ತೀವಿ, ಭಾರತ ಸರ್ಕಾರ ಆನೆಗಳ ಸಂರಕ್ಷಣೆಗಾಗಿ 1991-92 ಅಂದರೆ ಜನವರಿ 1992 ನೋಡ್ರಿ, ಗೋ ಬೈ ದ ಆಪ್ಷನ್ FDA 2021 ಫೈನಾನ್ಷಿಯಲ್ ಇಯರ್ ಇದೆ, ಅದಕ್ಕೆ ಹಿಂಗಿದ್ರೆ ಬರ್ಕೊಡ್ರಿ. ಎಕ್ಸಾಕ್ಟ್ ಜನವರಿ 1992 ಏನ್ ಮಾಡ್ತು, ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ತಗೊಂಡ್ಬಂದ್ವಿ. ನೆಕ್ಸ್ಟ್ ಏನ್ ಮಾಡಿದ್ರಿ ಸರ್, ಅದೇ ನೋಡ್ರಿ 2010ಕ್ಕೆ ಭಾರತ ಅಂದ್ರೆ ಈ ಭಾರತದ ಆನೆ ಏನ್ ಮಾಡಿದ್ವಿ, ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ. ನೆಕ್ಸ್ಟ್ ಮಾಡ್ತೀವಿ ಆಗಸ್ಟ್ 12, ಪ್ರತಿ ವರ್ಷ ಆಗಸ್ಟ್ 12 ಮಾಡ್ತೀವಿ, ದಟ್ ಇಸ್ ನ್ಯಾಷನಲ್ ಎಲಿಫೆಂಟ್ ಡೇ. ಹಾಗಾದ್ರೆ ಎಲಿಫೆಂಟ್ ಸಂರಕ್ಷಣೆಗೆ ಏನ್ ಮಾಡಿದ್ವಿ ನಾವು, ಟೋಟಲ್ ಈಗ ನೋಡ್ರಿ 32 + 1 33 ಅಂದ್ರೆ ಇದು ನೋಡ್ರಿ, ಇದು ಸ್ಟ್ಯಾಟಿಕ್ ಪೋರ್ಷನ್. ಆಗಲ್ಲ ಎಕ್ಸ್ಪ್ಲೇನ್ ಕಾನ್ಸೆಪ್ಟ್. ಈಗ ನೋಡಿ ಸ್ಟ್ಯಾಟಿಕ್ ಅಂದ್ರೆ ಸ್ಟ್ಯಾಟಿಕ್ ಇದೆ ಅಂದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಒಟ್ಟು 33 ಆನೆ ಮೀಸಲು ಪ್ರದೇಶ ಇದೆ. +1 ಯಾವ್ದ್ರಿ, ರೀಸೆಂಟ್ಲಿ ಉತ್ತರ ಪ್ರದೇಶದಲ್ಲಿ 33ನೇದು ಸ್ಥಾಪನೆ ಮಾಡಿದ್ವಿ. ಹೀಗಾಗಿ ಇದಕ್ಕೇನಾದ್ರು ಅಂತಾರಾಷ್ಟ್ರೀಯದಲ್ಲಿ ಏನಾದ್ರು ಪ್ರೊಟೆಕ್ಷನ್ ಇದೆ ಸರ್, ಒಂದು ಸಂಸ್ಥೆ ಇದೆ ರೀ, ಮಾನಿಟರಿಂಗ್ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತೇಳಿ 1997 ಒಂದು ಸಂಸ್ಥೆ ಇದೆ. ಅಂದ್ರೆ ಇವರು ಪ್ರಪಂಚದಲ್ಲಿರುವ, ಅದು ಏಷ್ಯಾ ಮತ್ತು ಆಫ್ರಿಕಾದಲ್ಲಿರುವ ಆನೆಗಳಿರುವ ದೇಶಗಳನ್ನ ಮಾನಿಟರ್ ಮಾಡ್ತಾರೆ. ಯಾವ ತರ ಅವಕ್ಕೆ ಅಪಾಯ ಇದೆ, ಯಾವ ತರದನ್ನ ಬೇಟೆ ಆಡ್ತಾರ, ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಅವ್ರು ಸಲಹೆ ಕೊಡ್ತಾರೆ. ಸೊ ಹೀಗಾಗಿ ಭಾರತದಲ್ಲಿರುವ 33 ಆನೆ ಮೀಸಲು ಪ್ರದೇಶದಲ್ಲಿ ಇನ್ನೂ 10 ಮೀಸಲು ಪ್ರದೇಶದಲ್ಲಿ ಆನೆಗಳ ಮೇಲೆ ಅಪಾಯಕಾರಿ ಕೆಲಸಗಳು ನಡೀತಾ ಇದೆ ಅಂತೇಳಿ 10 ತಾಣಗಳನ್ನ ಇಟ್ಟಿದ್ದಾರೆ. ಸೊ ಇದು ಎಕ್ಸಾಂಪಲ್ಗೆ ಕೇಳಬಹುದು. ಯಾಕಂದ್ರೆ ಕರ್ನಾಟಕದಲ್ಲಿ ನೋಡ್ರಿ ಮೈಸೂರು ಎಲಿಫೆಂಟ್ ರಿಸರ್ವ್, ಇಲ್ಲಿ ಈಗಾದ್ರೂ ಅಲ್ಲಿ ಸ್ವಲ್ಪ ಕೆಲಸ ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತೀವಿ ಆನೆಗಳ ಮೇಲೆ ಅಂತ. ಎಕ್ಸಾಂಪಲ್ ನೋಡ್ರಿ, ಅಂಬಾರಿನ ಹೊರತಿದ್ದ ಅರ್ಜುನ್ ಎಂಬ ಆನೆ ಮರಣ ಹೊಂದಿದಾಗ ಈ ಟೀಮ್ ಮೈಸೂರಿಗೆ ಬಂದಿತ್ತು. ಏನಾಯ್ತ್ರಿ, ಅದರ ಕಾರಣ ಅಂದ್ರೆ ಇದು ವಯಸ್ಸಾಗಿದ್ದಕ್ಕೆ ಮರಣ ಹೊಂದಿದ್ದು, ಅಥವಾ ಇದರ ಮೇಲೆ ಯಾರಾದರೂ ಬಲಪೂರ್ವವಾಗಿ ಏನಾದ್ರು ತಿನ್ನಿಸಿದಾರ, ಇಲ್ಲ ವಾತಾವರಣ ಬದಲಾವಣೆಯಿಂದ ಆಗ್ತಾ ಇದೆಯಾ, ಇಲ್ಲ ವಯಸ್ಸಾಗಿ ಜಾಸ್ತಿ ಟಯರ್ಡ್ ಆಗಿ ಆಗ್ತಾರೆ ಅಂದ್ರೆ ಎಲ್ಲಾ ಮಾಹಿತಿನ ರಿಪೋರ್ಟ್ ನ ಕರ್ನಾಟಕ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಹೋಗ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಒಂದು ಸ್ಟ್ಯಾಟಿಕ್ ಮೇಲೆ ಬರ್ಬೋದು, ಒಂದು ಈ ತರ ಕಾನ್ಸೆಪ್ಟ್ ಮೇಲೆ ಬರ್ಬೋದು, ಇಲ್ಲ ಅಂತಂದ್ರೆ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಬರ್ಬೋದು. ಹಾಗಾದ್ರೆ ಈಗ ನಾವು ಜಪಾನಿಗೆ ಕೊಡ್ತೀವಿ. ಈಗ ನೋಡ್ರಿ, ಈಗ ಭಾರತ ಜಪಾನಿಗೆ ಆನೆಗಳನ್ನ ಕೊಡ್ತಾರೆ, ಏಷ್ಯಾದ ಆನೆಗಳು ಕೊಡ್ತಿರ್ಬೇಕಾರ ಮತ್ ಜಪಾನ್ದಾರ ನಮ್ಗೆ ಏನೋ ಹೇಳಿರ್ಬೇಕಲ್ಲ. ಭಾರತ ನಾವು ಜಪಾನ್ದಾರಿಗೆ ಏನ್ ಕೊಟ್ರಿ, ಆನೆಗಳು ಕೊಟ್ವಿ. ಓಕೆ, ನಾವೇನ್ ಕೊಟ್ರಿ, ಏಷ್ಯಾದ ಆನೆಗಳು ಕೊಟ್ರಿ. ಅವ್ರು ನಮ್ಗೆ ಏನಾರು ಕೊಡ್ಬೇಕಲ್ಲ. ಸೊ ಏನ್ ಪ್ರಾಮಿಸ್ ಮಾಡ್ಯಾರ ಗೊತ್ತ್ರಿ, ಏನ್ ಪ್ರಾಮಿಸ್ ಮಾಡ್ರಿ, ನಾವು ನಿಮಗೆ ಪೂಮಾ ಕೊಡ್ತೇವಿ, ಚೀತಾ ಕೊಡ್ತೇವಿ. ನೆಕ್ಸ್ಟ್ ಏನ್ರಿ, ನೆಕ್ಸ್ಟ್ ಜಾಗ್ವಾರ್ ಕೊಡ್ತೀವಿ, ಮತ್ತು ಚಿಂಪಾಂಜಿ ಕೊಡ್ತೀವಿ ಅಂದಾಗ ಆಬ್ವಿಯಸ್ಲಿ ನೋಡ್ಕೊಡ್ರಿ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರು ಇನ್ನು ಕೆಲವೇ ದಿನಗಳಲ್ಲಿ ಕರೆಂಟ್ ಬಸ್ ಏನ್ ಬರ್ತೈತ್ರಿ ನೋಡ್ರಿ, ದಟ್ ಇಸ್ ಪೂಮಾ ಮತ್ತು ಚೀತಾ. ಯಾಕಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಒಟ್ಟು 7 ದೊಡ್ಡ ಬೇಕುಗಳು, ಅದ್ರಲ್ಲಿ 5 ಯಾವ್ರಿ, 5 ನಮ್ಮಲ್ಲಿ ಅದಾವ ಭಾರತದಲ್ಲಿ. ಈಗ ನೋಡ್ರಿ ಪೂಮಾ ಮತ್ತು ಜಾಗ್ವಾರ್ ಇಲ್ಲ, ಇವು 2 ಬಂದು ಅಂದ್ರೆ ಏನಂದ್ರಿ, ಪ್ರಪಂಚದಲ್ಲಿ ಏಕೈಕ ದೇಶ ಈ 7 ದೊಡ್ಡ ಬೆಕ್ಕನ್ನು ಹೊಂದಿದೆ ಯಾವ್ದಾಗತ್ರಿ, ಭಾರತ ಆಗೈತೆ. ಅಂದ್ರೆ ಅಪ್ಕಮಿಂಗ್ ಕರೆಂಟ್ ಅಫೇರ್ಸ್ ಯು ಕ್ಯಾನ್ ಪ್ರೆಡಿಕ್ಟ್ ಹಿಯರ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರೆಡಿಕ್ಟ್. ಚಿಂಪಾಂಜಿ ಅಂತ ಬಂದಾಗ ನಾವು ಪ್ರವಾಸದ ಮಾಡ್ಬೋದು. ಯಾಕಂದ್ರೆ ಭಾರತದಲ್ಲಿ ಕೇವಲ ಒಂದೇ ಒಂದು ಭಾಗದಲ್ಲಿ ನೋಡ್ರಿ, ಭಾರತದಲ್ಲಿ ಕೇವಲ ಒಂದೇ ಒಂದು ಭಾಗದಲ್ಲಿ ಚಿಂಪಾಂಜಿಗಳು ಸಿಗ್ತವೆ ಅಲ್ರಿ, ಅಸ್ಸಾಂನಲ್ಲಿ ನೋಡ್ರಿ, ಅಸ್ಸಾಂನಲ್ಲಿ ಸಲೇಕಿ ಫಾರೆಸ್ಟ್ ಅಂತಿದೆ. ಸಲೇಕಿ ಫಾರೆಸ್ಟ್ ಅಲ್ಲಿ ದಟ್ ಇಸ್ ಹುಲಾಕ್ ಗಿಬ್ಸನ್ ಎಂಬ ಚಿಂಪಾಂಜಿ ತಳಿ ಸಿಗ್ತದೆ. ಅದಕ್ಕೆ ಅಸ್ಸಾಂದಲ್ಲಿ ಪ್ರವಾಸೋದ್ಯಮ ಬಹಳ ಪ್ರಮೋಟ್ ಮಾಡ್ತಾರೆ ಚಿಂಪಾಂಜಿ ಮಾಡ್ಕೊಂಡು. ಸೊ ಹೀಗಾಗಿ ಒಂದು ಚಿಂಪಾಂಜಿ ಕರ್ನಾಟಕ ಬಂದಾಗ ಇಲ್ಲಿನೂ ಕೂಡ ಪ್ರವಾಸೋದ್ಯಮ ಹೆಚ್ಚಿಗೆ ಮಾಡ್ಬೋದು. ಅಂದ್ರೆ ಇವೆಲ್ಲ ಅಪ್ಕಮಿಂಗ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ಒಂದು ಕರೆಂಟ್ ಅಫೇರ್ಸ್ ಬಂದಾಗ ಈ ತರ ಪ್ರಿಡಿಕ್ಷನ್ ಮಾಡ್ರಿ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಐ ಹೋಪ್ ಟಾಪಿಕ್ ಎಲ್ಲರಿಗೆ ಕ್ಲಿಯರ್ ಇದೆ ಅನ್ಕೊಂತೇನೆ. ಓಕೆ, ನೆಕ್ಸ್ಟ್ ಒನ್, ISRO will launch 3 more NAVIC satellite by 2026 to
ಸ್ಟ್ರೆಂಥನ್ ಇಟ್ಸ್ ಸ್ಟ್ರೆಂಥನ್ ವಿಚ್ ನೇವಿಗೇಷನ್ ಸಿಸ್ಟಮ್ ಅಂದ್ರೆ ಸ್ಟ್ರೆಂಥನ್ ಇಟ್ಸ್ ನೇವಿಗೇಷನ್ ಸಿಸ್ಟಮ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರೀ. ಹಾಗಾದ್ರೆ ಇದು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಏನ್ ಹೇಳ್ತಾನ್ರಿ, ಇಸ್ರೋ ತನ್ನ ವ್ಯವಸ್ಥೆಯಾದ ನಾವಿಕಿಗೆ ಇನ್ನೂ 3 ಉಪಗ್ರಹಗಳನ್ನ ಹಾಕ್ತೀನಿ ಅಂತ ಹೇಳತ್ತಾರ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾದ್ರೆ ಇದರ ಹಿನ್ನೆಲೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಡ್ರಿ, ಇವನ್ UPSC ಆಲ್ಸೋ ಮೆನಿ ಟೈಮ್ಸ್ ವಿ ಹ್ಯಾಡ್ ಎ ಕ್ವಶನ್ ಆನ್ ದ ನಾವಿಕ್ ಅನ್ನೋ ಕ್ವಶನ್ UPSC ಗೆ ಬಹಳ ಸಲ ಕೇಳಿದ್ರೆ. ಮೆನಿ ಟೈಮ್ಸ್ ವಿ ಹ್ಯಾಡ್ ಎ ಕ್ವಶನ್. ಓಕೆ, I think in 2024 UPSC prelims we had a question that which of the following country is not having its own navigation system ಅಂತ ಕೇಳಿದ್ದಾರೆ. ಅಂದ್ರೆ ಈ ಕೆಳಗಿನ ಯಾವ ದೇಶವು ತನ್ನದೇ ಆದ ಸಂಚರಣೆ ಉಪಗ್ರಹ ವ್ಯವಸ್ಥೆ ಇಲ್ಲ ಅಂತ ಕೇಳಿದ್ರೆ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಏನ್ ಗೊತ್ತ್ರಿ, ಫಸ್ಟ್ ನಾವಿಕ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಹಿನ್ನೆಲೆ ಅಂತ ಬಂದಾಗ ಏನ್ ಗೊತ್ತ್ರಿ, ನಮ್ಮಲ್ಲಿ 2 ಕಾನ್ಸೆಪ್ಟ್ ಇದು, ನೇವಿಗೇಷನ್ and communication. There are 2 concepts, okay, navigation and communication. In Kannada ಏನಂತ ಅನ್ನೋದು, that is ಸಂಚರಣೆ ಮತ್ತು ಸಂವಹನ. Okay, 2 ಕಾನ್ಸೆಪ್ಟ್, ಸಂಚರಣೆ ಮತ್ತು ಸಂವಹನ. ಸರ್ ವಾಟ್ ಡು ಮೀನ್ ಬೈ ನೇವಿಗೇಷನ್? ನೇವಿಗೇಷನ್ ಅಂದ್ರೆ ಸರ್ ಎರಡು ಭಾಗಗಳನ್ನು ಗುರುತಿಸುವುದನ್ನ ಅಂತೀರಿ ನೇವಿಗೇಷನ್ ಅಂತೀವಿ. ಅಂದ್ರೆ ಸರ್ ನಾ ಈಗ ಧಾರವಾಡದಿಂದ ಬೆಂಗಳೂರು ಎಷ್ಟು ದೂರ ಅಂದಾಗ ನಾ ಧಾರವಾಡ ಮತ್ತು ಬೆಂಗಳೂರು ಪ್ರದೇಶವನ್ನು ಏನ್ ಮಾಡ್ತೀನಿ, ನೇವಿಗೇಟ್ ಮಾಡತ್ತೀನಿ. ಅದೇ ಕಮ್ಯುನಿಕೇಶನ್ ಅಂದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿ, ಅಂದ್ರೆ ಫ್ರಮ್ ಒನ್ ಸೋರ್ಸ್ ಟು ಅನದರ್ ಸೋರ್ಸ್ ವಿ ಆರ್ ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಶನ್, ವಿ ಕಾಲ್ as a ಕಮ್ಯುನಿಕೇಶನ್. ಇಲ್ಲಿ ನೋಡ್ರಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾನು ಮಾಹಿತಿಯನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದು ಮಾಹಿತಿ ಶಬ್ದದಲ್ಲಾರಿರ್ಬೋದು ಅಥವಾ ಲೆಟರ್ಸ್ ಅಲ್ಲಾದಿರ್ಬೋದು. ಅದಕ್ಕೆ ಏನಂತೀರ ಕಮ್ಯುನಿಕೇಶನ್ ಸಿಸ್ಟಮ್. ಅಲ್ಲಿ ಸ್ಯಾಟಲೈಟ್ ಯೂಸ್ ಮಾಡ್ತಿರೋ, ಮೊಬೈಲ್ ಯೂಸ್ ಮಾಡ್ತಿರೋ, ದಟ್ ಇಸ್ ಸೆಕೆಂಡರಿ. ಓಕೆ, ಹಾಗಾದ್ರೆ ಸಂಚರಣೆ ಅಂದ್ರೆ 2 ಪ್ಲೇಸ್ ನ ಗುರುತಿಸ್ಲಿಕ್ಕೆ. ಓಕೆ, ಸಂವಹನ ಅಂದ್ರೆ 2 ಪ್ಲೇಸ್ಗೆ 2 ಪ್ರದೇಶಗಳಲ್ಲಿ ಮಾಹಿತಿ ವರ್ಗಾವಣೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಮಾಹಿತಿನ ವರ್ಗಾವಣೆ ಮಾಡ್ಲಿಕ್ಕೆ ಮತ್ತು 2 ಲೊಕೇಶನ್ ಗುರುತಿಸ್ಲಿಕ್ಕೆ ಯಾವ್ದಾರ ಒಂದು ವ್ಯವಸ್ಥೆ ಇರ್ಬೇಕಲ್ಲ. ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಟು ಹ್ಯಾವ್, ರೈಟ್? ಮೆನಿ ಟೈಮ್ಸ್ ವಿ ಹ್ಯಾಡ್ ಎ ಕ್ವಶನ್ ರೀ, ಅಂದ್ರೆ ಪ್ರಪಂಚದ ನೋಡಿ, ಇದು ನಮ್ಮಲ್ಲಿ ಈಸ್ಟ್ ಬರ್ತದೆ, ಇದು ವೆಸ್ಟ್ ಬರ್ತದೆ, ಇದು ಈಸ್ಟ್ ಇದು ವೆಸ್ಟ್ ಅಂದಾಗ ಇವನ್ IAS ಆಗಿದ್ರೆ ಕ್ವಶನ್ ಅಂದರೆ ಸರ್ ಭೂಮಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ, ಸರ್ ಭೂಮಿಯ ಒಂದು ಭಾಗದಿಂದ ಇನ್ನೊಂದು ನೋಡಿ, ಒನ್ ಪಾರ್ಟ್ ಆಫ್ ದ ಅರ್ತ್ ಟು ಅನದರ್ ಪಾರ್ಟ್ ಆಫ್ ದ ಅರ್ತ್. ಯಾಕಂದ್ರೆ ಅರ್ತ್ ಸ್ಪೆರಿಕಲ್ ಇದೆ, ನಾನು ಅದನ್ನ 2 ಡೈಮೆನ್ಷನ್ ತಗೋತಾನೆ. ಸರ್ ಭೂಮಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಕನಿಷ್ಠ ಎಷ್ಟು ಉಪಗ್ರಹಗಳು ಬೇಕು ಅಂತ ಕೇಳಿದ್ದಾರೆ. ಕನಿಷ್ಠ ಎಷ್ಟು ಉಪಗ್ರಹ ಅನ್ಕೊಂಡ್ರಿ ಸರ್? ಇಲ್ಲಿಂದ ನನ್ನ ಮಾಹಿತಿ ತಗೊಳಕ್ ಒಂದು ಉಪಗ್ರಹ ಬೇಕು. ಓಕೆ, ಇಲ್ಲಿಂದ ಅದನ್ನು ರಿಸೀವ್ ಮಾಡ್ಲಿಕ್ಕೆ ಒಂದು ಉಪಗ್ರಹ ಬೇಕು, ಮಧ್ಯದಿಂದ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಉಪಗ್ರಹ ಬೇಕಲ್ಲ. ಸೊ ಹೀಗಾಗಿ ನೋಡ್ಕೊಡಿ, ಭೂಮಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮಾಹಿತಿಯನ್ನು ವರ್ಗಾವಣೆ ಮಾಡ್ಬೇಕ್ರಿ ಕನಿಷ್ಠ ಎಷ್ಟು ಬೇಕು? 3 ಬೇಕಂತ ಹೇಳ್ತಾನೆ. ಅದರ ಅರ್ಥ ಏನ್ ಗೊತ್ತ್ರಿ? ಅದರ ಅರ್ಥ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಾಯ್ತು? 360 ಡಿಗ್ರಿ ಡಿವೈಡೆಡ್ ಬೈ 3 ತಗೊಂಡಾಗ ಏನಂತ್ರಿ, ನಮ್ಗೆ ಏನ್ ಸಿಗುತ್ತೆ? 120 ಡಿಗ್ರಿ. ಅಂದ್ರೆ ಒಂದು ಉಪಗ್ರಹ ಸಂವಹನದಲ್ಲಿ ಮ್ಯಾಕ್ಸಿಮಮ್ 120 ಡಿಗ್ರಿ ಕವರ್ ಮಾಡಬಹುದು. ಅದಕ್ಕೆ ಅಂತೀರ ಸಂವಹನ. ಇಲ್ಲೇನ್ ಬಂದ್ರೆ ಲೊಕೇಶನ್ ಗುರುತಿಸ್ಲಿಕ್ಕೆ ಅಂತ ಹೇಳ್ತಾನೆ. ಸೊ ಹೀಗಾಗಿ ಗುರುತಿಸ್ಲಿಕ್ಕೆ ಅಂತ ಬಂದಾಗ ನಮ್ಮಲ್ಲಿ ನೋಡ್ರಿ ನೇವಿಗೇಷನ್ ಸಿಸ್ಟಮ್ ಭಾರತ ನೋಡ್ರಿ 1999 ನೆನಪಿಟ್ಟುಕೊಂಡಿದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಏನಂತ ಗೊತ್ತ್ರಿ? ಕಾರ್ಗಿಲ್ ಯುದ್ಧದಲ್ಲಿ ಸರ್ ದಿಸ್ ಇಸ್ ದ ಹಿಲ್ಸ್, ದಟ್ ಇಸ್ ಇದು ಒಂದು ಕಾರ್ಗಿಲ್ ಎಂಬಂದ್ರೆ ಕಾರ್ಗಿಲ್ ಏರಿಯಾ. ಇಲ್ಲಿ ಏನ್ ಗೊತ್ತ್ರಿ? ಟೆರರಿಸ್ಟ್ಗಳು ಇಲ್ಲಿ ಹೋಗಿ ಕುಂತಿದ್ರು. ಹಾಗಾದ್ರೆ ನಾವು ಏನ್ ಮಾಡಿದ್ವಿ ಗೊತ್ತ್ರಿ? ಅಮೆರಿಕದ GPS ಅಲ್ಲಿ ಅಂದ್ರೆ ಭಾರತದ ವಾಯುಸೇನೆ ಅಂದ್ರೆ ದ ಇಂಡಿಯನ್ ಏರ್ ಫೋರ್ಸ್ ಹ್ಯಾವ್ ಅ ಸಿಸ್ಟಮ್ ಕೋಡ್ ಆಸ್ ಗಗನ್ ಅಂತ ಒಂದು ಸಿಸ್ಟಮ್ ಇತ್ತು ನಮ್ಮಲ್ಲಿ. ಏರ್ ಫೋರ್ಸ್ ಅಲ್ಲಿರುವ ಎಲ್ಲ ಯುದ್ಧ ವಿಮಾನಗಳಲ್ಲಿ ಗಗನ್ ಅಂತ ಹೇಳ್ತಂದ್ರೆ GPS ಏಡೆಡ್ ಜಿಯೋ ಆಗ್ಯುಮೆಂಟೆಡ್ ನೇವಿಗೇಷನ್ ಸಿಸ್ಟಮ್ ಅಂತ ಇತ್ತಂದ್ರೆ ಸರ್ ಅಮೆರಿಕದ GPS ತಗೊಂಡು ನಮ್ಮ ಎಲ್ಲ ಯುದ್ಧ ವಿಮಾನಗಳು US ತೆಗೆದ್ರಿ. ಒಂದ್ ವೇಳೆ ಅಮೆರಿಕ ಏನಾದ್ರೂ ತನ್ನ GPS ಪರ್ಮಿಷನ್ ನ ಈ ಭಾಗದ ಮೇಲೆ ಕೊಟ್ಟಿದ್ದರೆ 5 ನಿಮಿಷದಲ್ಲಿ ಇದು ಮುಗಿದು ಹೋಗ್ತಾ ಇತ್ರಿ. ಆದರೆ ಅಮೆರಿಕ ಏನ್ ಹೇಳ್ತದ್ರಿ? ನನ್ನ GPS ಸೇವೆನ ಇಲ್ಲಿ ಕೊಡಂಗಿಲ್ಲ. ಅಂದ್ರೆ ಅಮೆರಿಕ ದೇಶವು ತನ್ನ ಕಂಪನಿಯಾದ GPS ಅನ್ನು ಈ ಭಾಗದಲ್ಲಿ ಭಾರತದ ವಾಯುಸೇನೆ ಕೊಡಲ್ಲ. ಯಾಕಂದ್ರೆ ಕ್ಲೌಡ್ಸ್ ಮೋಡಗಳಿರ್ತವೆ, ಹತ್ರ ಬಂದ್ರೆ ಅವ್ರ ಕಡೆನ ಇದು ಅಟ್ಯಾಕ್ ಮಾಡ್ಬೋದು. ಸೊ ಹೀಗಾಗಿ ಅಮೆರಿಕ ಏನ್ ಮಾಡ್ತದ್ರಿ? ಭಾರತಕ್ಕೆ ಮೋಸ ಮಾಡಿದಾಗ ನಮ್ಮ ಸೈನಿಕರು ಏನ್ ಗೊತ್ತ್ರಿ? ಕೆಳ ಭಾಗದಿಂದ ಹೋಗ್ಬೇಕಾತು. ಸೊ ಹೀಗಾಗಿ ನೋಡ್ರಿ ನಾವ್ ಏನ್ ಮಾಡಿದ್ವಿ? ದಟ್ ಇಸ್ ಆಪರೇಷನ್ ವಿಜಯ ಅಂತ ಮಾಡಿದ್ವಿ. ಆದ್ರೆ ಈ ಟೈಮ್ ಅಲ್ಲಿ ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ರು ಪ್ರಧಾನಮಂತ್ರಿ. ಸೊ ಹೀಗಾಗಿ ಏನ್ ಮಾಡ್ತಾರೆ? ನಾವು ಇನ್ನು ಮುಂದೆ ನಮ್ಮ ಬಾಹ್ಯಾಕಾಶದ ಭದ್ರತೆಯಲ್ಲಿ ಕೂಡ ನಾವು ಏನು
ಟೆಕ್ನಾಲಜಿಲಿ ಕೂಡ ನಾವು ಅಮೆರಿಕ ಅಂತ ಬೇರೆ ದೇಶ ಮೇಲೆ ಅವಲಂಬನೆ ಹೊಂದಬಾರದಂತ ಏನ್ ಮಾಡ್ತಾರೆ, ಭಾರತ ತನ್ನದೇ ಆದ ಒಂದು ಉಪಗ್ರಹ ವ್ಯವಸ್ಥೆ, ಅದಕ್ಕೆ ಸಂಚರಣೆಗಿರಿ ಅಂದ್ರೆ ನೆವಿಗೇಷನ್ಗೆ ತನ್ನದೇ ಆದ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಿದ್ವಿ. ಅದ ಪ್ರಾಜೆಕ್ಟ್ ಏನಂತಾರೆ, ಆ ಪ್ರಾಜೆಕ್ಟ್ ಏನಂತಾರೆ ಗೊತ್ತ್ರಿ, ದಟ್ ಇಸ್ ಈ ಪ್ರಾಜೆಕ್ಟ್ ನೋಡ್ರಿ ಸ್ಟಾರ್ಟ್ ಆಗಿದ್ದು 2003, ಬಟ್ ಇದು ಕಂಪ್ಲೀಟ್ ಆಗಿದ್ದು 2013 ಇಂದ ವರ್ಕಿಂಗ್ ಇದೆ. ಹಾಗಾಗಿ ಆ ಪ್ರಾಜೆಕ್ಟ್ ಏನಂತಾರೆ, ದಟ್ ಇಸ್ IRNSS ಅಂದ್ರೆ ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದ್ರೆ ಭಾರತೀಯ ಪ್ರಾದೇಶಿಕ, ಈ ಶಬ್ದ ನೋಡ್ಕೊಡ್ರಿ, ನಮ್ದು ಇರೋದೇನ್ ಗೊತ್ತ್ರಿ, ಪ್ರಾದೇಶಿಕ ಅಂದ್ರೆ ನಮ್ದು ಪ್ರಾದೇಶಿಕವಿದೆ ಅಂದ್ರೆ ನಮ್ಮದೇ ಓನ್ ನಾವು ಸ್ಯಾಟಲೈಟ್ ಸಿಸ್ಟಮ್ ಹಾಕೊಂಡ್ವಿ. ಅದಕ್ಕೆ ನೆವಿಗೇಷನ್ ಮಾಡ್ಲಿಕ್ಕೆ ಅದಕ್ಕೆ ಏನ್ ಮಾಡ್ತಾರೆ, IRNS. ಹಾಗಾದ್ರೆ ಇದನ್ನ ಮತ್ತೇನ್ ಮಾಡೋದು ಗೊತ್ತ್ರಿ, IRNS ಅಂತ ಮಾಡೋದು ಸರ್. ಹಾಗಾದ್ರೆ IRNS ವ್ಯವಸ್ಥೆ ಇದು ನೋಡ್ರಿ ಸರ್, ಇಫ್ ದಿಸ್ ಇಸ್ ದ ಅರ್ತ್, ಇಫ್ ದಿಸ್ ಅರ್ತ್, ಇಂಡಿಯಾ ಇಲ್ಲಿ ಬರ್ತದ್ರಿ, ಇಂಡಿಯಾ ಬರ್ತದೆ. ಸೊ ಹೀಗಾಗಿ ಏನ್ ಮಾಡಿದ್ರು ಗೊತ್ತ್ರಿ, ಏನ್ ಮಾಡಿದ್ರು ಅಂದಾಗ ಸರ್, ಭಾರತವನ್ನು ನಾವು ಗುರುತಿಸ್ಬೇಕಾದ್ರೆ ಏನ್ ಮಾಡಿದ್ವಿ ಸರ್, 50 ಡಿಗ್ರಿ ನಾರ್ತನ್ ಹೆಮಿಸ್ಫಿಯರ್ ಉತ್ತರ ಗೋಳಾರ್ಧ, 30 ಡಿಗ್ರಿ ಸೌತರ್ನ್ ಹೆಮಿಸ್ಫಿಯರ್ ದಕ್ಷಿಣ ಗೋಳಾರ್ಧ, ಮತ್ ನಮ್ದು ನೋಡ್ಕೊಳ್ಳಿ ಈಸ್ಟ್ ನೋಡ್ರಿ 30 ಡಿಗ್ರಿ ಈಸ್ಟ್ ಅಂಡ್ 130 ಡಿಗ್ರಿ ಈಸ್ಟ್. ಅಂದ್ರೆ ಇದು ಏನ್ಕೊಡಿ, ಇದು ಅಕ್ಷಾಂಶ, ಇದು ರೇಖಾಂಶ. ಅಂದ್ರೆ ದಿಸ್ ಇಸ್ ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಂಗಿಟ್ಯೂಡ್. ಈ ಭಾಗದಲ್ಲಿ ಮತ್ತು ನಮ್ಮ ಗಡಿ ಭಾಗದಿಂದ 1500 ಕಿಲೋಮೀಟರ್ ವರೆಗೆ, 1500 ಕಿಲೋಮೀಟರ್ಗೆ ನಮಗೆ ಒಂದು ವ್ಯವಸ್ಥೆ ಹಾಕ್ಲಿಕ್ಕೆ ಅಂತ ಏನ್ ಮಾಡ್ತೇವೆ ನಾವು ದಟ್ ಇಸ್ IRNS ಮಾಡಿದ್ರಿ, IRNS. ಸೊ ಹೀಗಾಗಿ ನಮ್ಮ IRNS ಸಾಮರ್ಥ್ಯ ಏನ್ರಿ, ಭಾರತದ ಗಡಿ ಭಾಗದಿಂದ 1500 ಕಿಲೋಮೀಟರ್ ವರೆಗೆ ಇದು ನಮ್ಮ ವೀಕ್ಷಿಸಬಲ್ಲದು, ಗುರುತಿಸಬಲ್ಲದು. ಹಾಗೂ ಉತ್ತರ ಗೋಳಾರ್ಧದ 50 ಡಿಗ್ರಿ ಮತ್ತು ದಕ್ಷಿಣ ಗೋಳಾರ್ಧ 30 ಡಿಗ್ರಿ ಒಳಗೂ ಇದರ ಸಾಮರ್ಥ್ಯವಿದೆ ಅಂತ ಹೇಳ್ತಾರೆ. ಅಕ್ಯುರೇಸಿ ಏನ್ ಕೊಡ್ತೈತಿ, ಇದು ಅಕ್ಯುರೇಷನ್ ಗೊತ್ತಿರಿ, ದಟ್ ಇಸ್ ನಾರ್ಮಲ್. ಪಬ್ಲಿಕ್ ಏನ್ ಕೊಡ್ತದ್ರಿ, 3 ಮೀಟರ್. ಅಂದ್ರೆ ಈ ವಸ್ತು ನಾನು 3 ಮೀಟರ್ ಹತ್ರ ಅಂದ್ರೆ ದೂರ ಬಂದು ನೋಡ್ಬೋದು. ಅದೇ ನಾವು ನೋಡ್ರಿ, ಅದೇ ನಾವು ಡಿಫೆನ್ಸ್ ಎಷ್ಟಿಟ್ಟ 2 ಮೀಟರ್ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಮಗೆ ಮಾಹಿತಿ ವರ್ಗಾವಣೆ ಮಾಡಕ್ಕೆ ಉಪಗ್ರಹ ಬೇಕಲ್ಲ. ಸೊ ಹೀಗಾಗಿ ಇದನ್ನ ಸಪ್ಲೈ ಮಾಡ್ಲಿಕ್ಕೆ ಒಟ್ಟು ಅಂದ್ರೆ ಇದನ್ನ ಸಪ್ಲೈ ಮಾಡ್ಲಿಕ್ಕೆ ಈ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಇಟ್ಟಿರಿ, ಒಟ್ಟು ಉಪಗ್ರಹಗಳು ಹೌ ಮೆನಿ ಸ್ಯಾಟಲೈಟ್, ದಟ್ ಇಸ್ 7. ಆ 7 ನೋಡ್ಕೊಂಡು ನಿಮಗೆ ಸೈನ್ಸ್ ಅಂಡ್ ಟೆಕ್, ಐ ಮೂಡ್ ಎಕ್ಸ್ಪ್ಲೇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟೈಪ್ಸ್ ಆಫ್ ಆರ್ಬಿಟ್ ಅಂಡ್ ಇಟ್ಸ್ ಯೂಸ್. ಸೈನ್ಸ್ ಅಂಡ್ ಟೆಕ್ ಬಂದಾಗ ಕಕ್ಷೆಗಳು ಮತ್ತು ಅದರ ಉಪಯೋಗಗಳು ಹೇಳ್ತೇವೆ. ಅಂದ್ರೆ ನಾವು 3 ಕಕ್ಷೆಗಳ ಬಗ್ಗೆ ಮೇನ್ ಮಾತಾಡ್ತೇವೆ ಅಂದ್ರೆ. ಸೊ ಹೀಗಾಗಿ 7ರಲ್ಲಿ ನೋಡ್ಕೊಂಡು 7ರಲ್ಲಿ 3 ಎಲ್ಲದವ್ರಿ, ಜಿಯೋ ಸ್ಟೇಷನರಿ ಭೂಸ್ಥಿರ ಕಕ್ಷೆ ಅಂತ. ಡೋಂಟ್ ವರಿ, ಸೈನ್ಸ್ ಅಂಡ್ ಟೆಕ್ ವಿಲ್ ಎಕ್ಸ್ಪ್ಲೇನ್. 4 ಉಪಗ್ರಹಗಳು ಜಿಯೋ ಸಿಂಕ್ರನಸ್ ಕಕ್ಷೆ ಅಂದ್ರೆ ಇಂಡಿಯಾಗದು ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡಿ, ಒಟ್ಟು ಉಪಗ್ರಹಗಳು ಎಷ್ಟದವರಿಗೆ ಅಂದ್ರೆ ಆಕ್ಟಿವ್ ಉಪಗ್ರಹ ಎಷ್ಟು, 7. ಆದ್ರೆ ಈ ಯೋಜನೆ ಇಲ್ಲಿವರೆಗೆ ಎಷ್ಟು ಉಪಗ್ರಹ ಉಡಾವಣೆ ಮಾಡಿದ್ವಿ ನಾವು, ಟೋಟಲ್ 11 ಮಾಡಿದ್ವಿ. 11ರಾಗ ಎಷ್ಟು, 7 ಅಂದ್ರೆ 4 ಉಪಗ್ರಹನ ರಿಪ್ಲೇಸ್ ಮಾಡಿದೀವಿ ಅಂತ ಹೇಳಿ. ಸೊ ಹೀಗಾಗಿ ನೋಡ್ರಿ, ಈಗ ಭಾರತದ ಮೇಲೆ ಫೋಕಸ್ ಮಾಡ್ತಾ ಇದ್ವಲ್ಲ ಈ ಉಪಗ್ರಹಗಳು. ಸೊ ಹೀಗಾಗಿ ಇದರ ಹೆಸರನ್ನು ಚೇಂಜ್ ಮಾಡ್ತಾರೆ. ಏನಂತೇಳಿ ಇದರ ಹೆಸರು ಏನ್ ಮಾಡಿದ್ರಿ, ನಾವಿಕ್ ಅಂದ್ರೆ ಏನ್ರಿ, ದಟ್ ಇಸ್ ನೆವಿಗೇಷನ್ ವಿತ್ ಇಂಡಿಯನ್ ಕನ್ಸ್ಟಲೇಷನ್ ಅಂದ್ರೆ ಏನ್ ಕನ್ನಡದಲ್ಲಿ ಏನಂತೀವಿ ನಾವು, ನಕ್ಷತ್ರ ಪುಂಜ. ನೆನ್ಪಿಟ್ಕೊಡ್ರಿ, ಇವೆಲ್ಲ ಕ್ವಶನ್ ಕೇಳಿದಾನೆ. ಅಂದ್ರೆ ಸರ್, ಭಾರತದಿರೋದು ಕೇವಲ ಪ್ರಾದೇಶಿಕ ಇಷ್ಟು ಸಾಮರ್ಥ್ಯ ಇದೆ, ಆದ್ರೆ ಇನ್ನು ಭಾರತ ಜಾಗದ ಎಲ್ಲಾ ಪ್ಲೇಸ್ ಅಲ್ಲಿ ಕವರ್ ಮಾಡಿಲ್ಲ. ಯಾಕಂದ್ರೆ ನಾವು ಹೇಗೆ ಸಂವಹನಿಗೆ 3 ಬೇಕಂದ್ವಲ್ಲ, ಎಲ್ಲಾ ಪ್ಲೇಸ್ ಅಂದ್ರೆ ಭೂಮಿಯ ಎಲ್ಲಾ ಭಾಗವನ್ನು ನಾವು ಗುರುತಿಸಬೇಕಾದ್ರೆ ಭೂಮಿ ಎಲ್ಲಾ ಭಾಗವನ್ನು ಗುರುತಿಸಬೇಕಾದ್ರೆ ಕನಿಷ್ಠ ಎಷ್ಟು ಬೇಕ್ರಿ ಉಪಗ್ರಹಗಳು, ಕನಿಷ್ಠ ಎಷ್ಟ್ರಿ, ಒಟ್ಟ 22 ಬೇಕು. ಆದ್ರೆ ನಮ್ಮಲ್ಲಿ ಎಷ್ಟದ ಈಗ 7 ಮಾತ್ರ ವರ್ಕಿಂಗ್. ಅಂದ್ರೆ 7 ಮಾತ್ರ ವರ್ಕಿಂಗ್ ಇದೆ ಅಂದಾಗ ನಮ್ದು ಪ್ರಾದೇಶಿಕ ಅಂತ ಅರ್ಥಂದ್ರ ನಾವು ಭೂಮಿಯ ಎಲ್ಲಾ ಭಾಗವನ್ನು ವೀಕ್ಷಣೆ ಮಾಡಕ್ಕಲ್ಲ, ಕೆಲವೊಂದಿಷ್ಟು ನಿರ್ಧಾರ ಭಾಗ ಮಾತ್ರ ಅದು ಬರ್ದಿದ್ನಿ. ಸೊ ಹೀಗಾಗಿ ಕನ್ಸ್ಟಲೇಷನ್ ಅಂದ್ರೆ ನಕ್ಷತ್ರ ಪುಂಜ. ಪ್ಲೀಸ್ ರಿಮೆಂಬರ್, ಸೊ ಎಕ್ಸಾಮ್ ಕೇಳ್ಬೋದು. ಈಗ ಏನ್ ಹೇಳ್ತಾನ, ಮುಂದಿನ ವರ್ಷ ಈ 10 ಇದವಲ್ಲ, ಅದಕ್ಕೆ ಇನ್ನೊಂದು 3 ಆಡ್ ಮಾಡ್ತೀನಿ ಅನ್ನತಾನೆ. ಯಾಕೆ ಆಡ್ ಮಾಡ್ತಾನ, ಜಸ್ಟ್ ಒಂದು 8 ತಿಂಗಳ ಕರೆಂಟ್ ಅಫೇರ್ಸ್ ಏನ್ ಮಾಡ್ರಿ, ಭಾರತ ಸರ್ಕಾರ ಇದರ ಸಾಮರ್ಥ್ಯ 1500 ಕಿಲೋಮೀಟರ್ ತನ್ನ ಗಡಿ ಭಾಗದಿಂದ 3000 ಕಿಲೋಮೀಟರ್ ವರೆಗೆ ವಿಸ್ತರಿಸುವ ಪ್ಲಾನ್ ಮಾಡ್ತಾ ಇದೆ. ಇನ್ನು ನೋಡ್ರಿ, ಪ್ರಪೋಸಲ್ ಇದೆ. ಸೊ ಹೀಗಾಗಿ ನಿಮ್ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ತಾನೆ. ಅಂದ್ರೆ ಭಾರತದ ನೋಡ್ರಿ 3000ವರೆಗೆ ನಾವ್ ಏನಾದ್ರು ವಿಸ್ತರಿಸ ಮಾಡ್ಬೇಕಂದ್ರ ಇನ್ನೂ ಉಪಗ್ರಹ ಬೇಕಲ್ಲ. ಟೋಟಲ್ ನೋಡ್ರಿ ಜಾಗತಿಕ ಮಾಡ್ಬೇಕಂದ್ರೆ ಎಷ್ಟು ಬೇಕಂತ ಹೇಳ್ತಾನ ನಾವ, 22 ಬೇಕಂತ. ಹಾಗಾದ್ರೆ ನಿಮ್ ಎಕ್ಸಾಮ್ಗೆ ಇನ್ನೊಂದು ಕ್ವಶನ್ ಏನ್ ಕೇಳ್ತಾನ, ಪ್ರಸ್ತುತವಾಗಿ ಯಾವ್ದಾರು ಗ್ಲೋಬಲ್ ಸಿಸ್ಟಮ್ ಇದಾವ. ಸರ್, ಗ್ಲೋಬಲ್ ಅಂದ್ರೆ ಜಾಗತಿಕ ಅಂದ್ರೆ ಭೂಮಿಯ ಎಲ್ಲಾ ಭಾಗವನ್ನು ವೀಕ್ಷಣೆ ಮಾಡುವ ಉಪಗ್ರಹಗಳ ವ್ಯವಸ್ಥೆಗೆ ನಾವೇನಂತೀವ್ರಿ, ದಟ್ ಇಸ್ ಗ್ಲೋಬಲ್ ಸಿಸ್ಟಮ್. ಭಾರತದೇನ್ರಿ ಪ್ರಾದೇಶಿಕ, ನಾವಿಕ ಏನಂದ್ರೆ ಪ್ರಾದೇಶಿಕತೆ ಎಷ್ಟು, ದಟ್ ಇಸ್ 30 ಡಿಗ್ರಿ ಸೌತರ್ನ್ ಹೆಮಿಸ್ಫಿಯರ್ ಅಂಡ್ 50 ಡಿಗ್ರಿ ನಾರ್ತನ್ ಹೆಮಿಸ್ಫಿಯರ್, ಮತ್ತು ತನ್ನ ಗಡಿ ಭಾಗದಿಂದ 1500 ಕಿಲೋಮೀಟರ್ ವರೆಗೆ ಮಾತ್ರ 3000 ಮಾಡ್ತೇವೆ ಅಂತೇಳಿ. ಸೊ ಹೀಗಾಗಿ
ಪ್ರಪಂಚದಲ್ಲಿ ಎಷ್ಟು ದೇಶಗಳು ಜಾಗತಿಕದವ್ರಿ? ದಟ್ ಇಸ್ 5. ದಟ್ ಇಸ್ ಫಸ್ಟ್ ನೋಡ್ಕೊಳ್ಳಿ ಯು ಎಸ್ ಎ ಏನಿದೆ GPS, ಪ್ರಪಂಚ ನೋಡ್ತಾ ಅಂದ್ರೆ ಪ್ರಪಂಚ ಎಲ್ಲಾ ಭಾಗ ನೋಡ್ಲಿಕ್ಕೆ. ಸೆಕೆಂಡ್ ಏನಿದೆ? ದಟ್ ಇಸ್ ಗ್ಲೋನಾಸ್ ನೆನಪಿಟ್ಟುಕೊಡ್ರಿ, ಎಕ್ಸಾಂಪಲ್ ಕೇಳ್ತಾನೆ. ಗ್ಲೋನಾಸ್ ಇದು ಯಾವ ದೇಶದ್ದು? ರಷ್ಯಾದ್ದು. ಅಂದ್ರೆ ಈ ದೇಶಗಳು ಪ್ರಪಂಚದ ಎಲ್ಲ ಭಾಗವನ್ನು ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಡಿಯಾದ್ದು ಪ್ರಾದೇಶಿಕ. ಥರ್ಡ್ ಒನ್ ದಟ್ ಇಸ್ ಗೆಲಿಲಿಯೋ. ಯಾವ್ದ್ರಿ? ಯುರೋಪಿಯನ್ ಯೂನಿಯನ್ ಅಂದ್ರೆ ಯುರೋಪಿಯನ್ ಒಕ್ಕೂಟದ್ರಿ. ಫೋರ್ತ್ ಯಾವುದು? ದಟ್ ಇಸ್ ಬೈಡು. ಇದು ಯಾವ ದೇಶ? ಓಕೆ, ಬೈಡು ಇದು ಯಾವುದು? ಚೀನಾದ್ದು. ನೆಕ್ಸ್ಟ್ 5ನೇದು ಯಾವ್ದ್ರಿ? ದಟ್ ಇಸ್ ಕ್ವಾಸಿ ಜನಿತ್ ಇದು ಜಪಾನ್ದು. ಓಕೆ, ಇದು ಜಪಾನ್ದು. ಅಂದ್ರೆ ಇದು UPS 2024 ಅಲ್ಲಿ ಕೇಳಿದಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಎಕ್ಸಾಮ್ ಕ್ವಶನ್ ಕಾನ್ಸೆಪ್ಟ್ ಮೇಲೆ ಕೇಳಿ, ಇಲ್ಲತ್ತಂದ್ರೆ ಸ್ಟ್ಯಾಟಿಕ್ ಮೇಲೆ ಕೇಳಿ. ಪ್ಲೀಸ್ ರಿಮೆಂಬರ್, ಈ ತರ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ಕೊಂತವ್ರಿ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಎದಕ್ಕೆ ಸಂಬಂಧ ಕಳ್ಸಾತಿ ನಾವು? IRNS ಸಂಬಂಧ. ಯಾಕಂದ್ರೆ IRNS ಏನ್ ಮಾಡ್ಯಾವ ನಾವು? ನಾವಿಕ್ ಅಂತ ರೀನೇಮ್ ಮಾಡಿದೀವ್ರಿ. ಓಕೆ, ಐ ಹೋಪ್ ಶಾರ್ಟ್ ಆಗಿ ಆದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂತಾನೆ. ಪ್ಲೀಸ್ ರಿಮೆಂಬರ್ ಒನ್. ಓಕೆ, ನೆಕ್ಸ್ಟ್ ಒನ್. ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚೇತರಿಕೆಯನ್ನು ಉತ್ತೇಜಿಸಲು 40 ದೇಶಗಳೊಂದಿಗೆ ನಾಗರಿಕರಿಗೆ ಉಚಿತ ಪ್ರವಾಸಿ ವೀಸಾಗಳನ್ನು ಯಾವ ದೇಶ ನೀಡಿದೆ? ಯಾಕಂದ್ರೆ ಸರ್ ನಿನ್ನೆ ಕರೆಂಟ್ ಅಫೇರ್ಸ್ ಏನ್ ಮಾತಾಡೇನ್ರಿ ಸರ್? ಎಸ್ಟರ್ಡೇ ಕರೆಂಟ್ ಅಫೇರ್ಸ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂದ್ರೆ ಯಾವ ದೇಶಗಳನ್ನು, ಎಷ್ಟು ದೇಶಗಳು ವೀಸಾ ಇಲ್ಲದೆ ತಮ್ಮ ದೇಶದಲ್ಲಿ ಬಿಟ್ಕೊಂತಾರೆ, ಅದಕ್ಕೆ ನಾವು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತೀವಿ. ಸೊ ಇದರಲ್ಲಿ ನೋಡಿ, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ನೋಡ್ರಿ, ಭಾರತ ರ್ಯಾಂಕಿಂಗ್ ಎಷ್ಟಿದೆ? 2024ರಲ್ಲಿ 85 ಇದ್ವಿ ನಾವು. 2025 ಪ್ರಕಾರ ಎಷ್ಟಾದ ನಾವು? ದಟ್ ಇಸ್ 77. ಅಂದ್ರೆ ಇಂಪ್ರೂವ್ ಆಗಿದೆ ಅಂತ ಬಂದಾಗ ಇತ್ತೀಚೆಗೆ ನೋಡ್ರಿ, ಶ್ರೀಲಂಕಾ ಮತ್ತು ಫಿಲಿಪೈನ್ಸ್ ದೇಶಗಳು ಭಾರತದ ನಾಗರಿಕರನ್ನು ವೀಸಾ ಇಲ್ಲದೆ ಪ್ರವಾಸಿಗರಾಗಿ ಬಂದು ಹೋಗಬಹುದು ಅಂತ ಕೊಟ್ಟಿದ್ರು. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಶ್ರೀಲಂಕಾ. ವಾಟ್ ಇಸ್ ದ ರೈಟ್ ಆನ್ಸರ್? ದಟ್ ಇಸ್ ಶ್ರೀಲಂಕಾ. ಯಾಕಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಪಾಸ್ಪೋರ್ಟ್ ವೀಸಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ. ಹೀಗಾಗಿ ನಾನು ಇಲ್ಲಿ ಜಾಸ್ತಿ ಎಲಾಬ್ರೇಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಬಿಕಾಸ್ ಎಸ್ಟರ್ಡೇ ಐ ಹ್ಯಾವ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪಾಸ್ಪೋರ್ಟ್ ಅಂಡ್ ವೀಸಾ ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಇದೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋದಾಗ ಇದಕ್ಕೆ ಸರಿಯಾದ ಉತ್ತರ ಶ್ರೀಲಂಕಾ. ಯಾಕಂದ್ರೆ ನೋಡ್ರಿ, ಪ್ರವಾಸದ ಬೇಕಾದ್ರೆ ಟೂರಿಸಂ ಯಾವಾಗ ನೋಡ್ರಿ, ಸ್ಥಳೀಯ ಉದ್ಯೋಗಗಳು ಸೃಷ್ಟಿ ಮಾಡ್ತಾರೆ. ನಿನ್ನೆ ಕರೆಂಟ್ ಅಫೇರ್ಸ್ ನೋಡಿದ್ರಿ ಅನ್ಕೊಂತೀನಿ. ಭಾರತದ ಮೊಟ್ಟ ಮೊದಲ ಮೈನಿಂಗ್ ಟೂರಿಸಂ ಅನ್ನು ಜಾರ್ಖಂಡ್ ಅಲ್ಲಿ ಉದ್ಘಾಟನೆ ಮಾಡಲಾಯಿತು. ಯಾಕಂದ್ರೆ ಟೂರಿಸಂ ಯಾವಾಗಲೂ ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಟೂರಿಸಂ ಆಲ್ವೇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಲೋಕಲ್ ಎಂಪ್ಲಾಯ್ಮೆಂಟ್. ಯಾಕಂದ್ರೆ 2022-23 ಶ್ರೀಲಂಕಾದಲ್ಲಿ ಆರ್ಥಿಕ ಮತ್ತು ಆಹಾರ ತುರ್ತು ಪರಿಸ್ಥಿತಿ ಬಿದ್ದಿತ್ತು. ಅದನ್ನು ಚೇತರಿಸಿಕೊಳ್ಬೇಕಾದ್ರೆ ಅವರಿಗೆ ಆದಾಯ ಬೇಕಲ್ಲ. ಯಾಕಂದ್ರೆ ಶ್ರೀಲಂಕಾದ 10% GDP ಎದ್ರ ಮೇಲೆ ಡಿಪೆಂಡ್ ಐತ್ರಿ? ಟೂರಿಸಂ ಮೇಲೆ ಡಿಪೆಂಡ್ ಐತಿ. ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಗುಪ್ತ ಹಸಿವು ಎದುರಿಸಲು ಕಬ್ಬಿಣದಿಂದ ಸಮೃದ್ಧವಾಗಿರುವ ಜೈವಿಕ ಬಲವರ್ಧಿತ ಆಲೂಗಡ್ಡೆಯನ್ನು ಯಾವ ದೇಶ ಪರಿಚಯಿಸುತ್ತಿದೆ? ಬಿಕಾಸ್ ಆನ್ಸರ್ ಇಸ್ ಡಿ. ಯಾಕಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಸಿಕಲ್ ಸೆಲ್ ಎನಿಮಿಯಾ ಬಗ್ಗೆ ಹೇಳಿದ್ದಾರೆ. ಸಿಕಲ್ ಸೆಲ್ ಎನಿಮಿಯಾ ಯಾವ್ದ್ರ ಸಂಬಂಧ ರೀ? ದಟ್ ಇಸ್ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣ. ಕೆಂಪು ರಕ್ತ ಕಣದಲ್ಲಿ ನೋಡ್ಕೊಡ್ರಿ, ನಮ್ಮ ದೇಹದಲ್ಲಿ ಏನಾದ್ರೂ ಕಬ್ಬಿಣಾಂಶ ಕಡಿಮೆ ಆದರೆ ಹೆಮೋಗ್ಲೋಬಿನ್ಗೆ ಆಕ್ಸಿಜನ್ ಬೈಂಡ್ ಆಗಲ್ಲ. ಆಕ್ಸಿಜನ್ಗೆ ನಮ್ಮ RBC ಅಲ್ಲಿ ಆಕ್ಸಿಜನ್ ಕಡಿಮೆ ಇದ್ರೆ ಏನಾಗತ್ರಿ? ದೇಹದ ಬೆಳವಣಿಗೆ ಕುಗ್ಗುತ್ತದೆ. ಹೀಗಾಗಿ ಐರನ್ ಕಂಟೆಂಟ್ ನ ಹೆಚ್ಚಿಸ್ಲಿಕ್ಕೆ ಏನ್ ಮಾಡತ್ತಾರ ಗೊತ್ತ್ರಿ? ಆಲೂಗಡ್ಡಿನ ಮಾಡ್ತಾರ, ಫೋರ್ಟಿಫಿಕೇಶನ್ ಮಾಡ್ತಾ ಇದಾರೆ. ಫೋರ್ಟಿಫಿಕೇಶನ್ ಎಲ್ಲಿ ಮಾಡ್ತಾರೆ ಅಂದ್ರೆ ಆಲೂಗಡ್ಡೆ ಜಾಸ್ತಿ ಆಗಿದ್ರೆ ಭಾರತದ ಅತಿ ಹೆಚ್ಚು ಆಲೂಗಡ್ಡೆಯನ್ನು ಬೆಳೆಯುವ ರಾಜ್ಯ ಅದು ಉತ್ತರ ಪ್ರದೇಶ. ಸೊ ಹೀಗಾಗಿ ನೋಡ್ಕೊಡ್ರಿ. ಹೀಗಾಗಿ ಇಲ್ಲಿ ಇಂಟರ್ನ್ಯಾಷನಲ್ ಪೊಟ್ಯಾಟೋ ಸೆಂಟರ್. ಹಾಗಾದ್ರೆ ಅಂತಾರಾಷ್ಟ್ರೀಯ ಪೊಟ್ಯಾಟೋ ಕೇಂದ್ರ ಎಲ್ಲಿದೆ? ದಟ್ ಇಸ್ ಲೀಮಾ, ಪೇರು ದೇಶದಲ್ಲಿದೆ. ನೆನಪಿಟ್ಕೊಡ್ರಿ, ಸ್ಟಾಟಿಕ್ ಪಾರ್ಟ್ ಪೇರು ದೇಶದಲ್ಲಿ. ಅಂದ್ರೆ ಸರ್ ಇಂಟರ್ನ್ಯಾಷನಲ್ ಪೊಟ್ಯಾಟೋ ಸೆಂಟರ್ ಇಸ್ ಲೊಕೇಟೆಡ್ ಇನ್ ದಟ್ ಇಸ್ ಲೀಮಾ, ಪೇರು ಕಂಟ್ರಿ. ಅದೇ ಟೈಪ್ ನೋಡ್ರಿ, ಭಾರತ ನ್ಯಾಷನಲ್ ಪೊಟ್ಯಾಟೋ ರಿಸರ್ಚ್ ಸೆಂಟರ್ ಎಲ್ಲಿದೆ? ದಟ್ ಇಸ್ ಶಿಮ್ಲಾ, ಹಿಮಾಚಲ್ ಪ್ರದೇಶದಲ್ಲಿದೆ. ಇದನ್ನು ಕೂಡ ಕ್ವಶನ್ ಕೇಳೋದಂದ್ರೆ ಇಂಟರ್ನ್ಯಾಷನಲ್ ಪೊಟ್ಯಾಟೋ ಸೆಂಟರ್ ಎಲ್ಲಿದೆ? ಲೀಮಾ, ಪೇರುದಲ್ಲಿದೆ. ಭಾರತದಲ್ಲಿ ಪೊಟ್ಯಾಟೋ ರಿಸರ್ಚ್ ಸೆಂಟರ್ ಇದೆ, ದಟ್ ಇಸ್ ಶಿಮ್ಲಾದಲ್ಲಿದೆ. ಅದೇ ಟೈಪ್ ಕೇಳ್ಬೋದು ನಿಮಗೆ. ಇತ್ತೀಚೆಗೆ ನ್ಯೂಸ್ ಅಲ್ಲಿ ಬಂದಿತ್ತು, ಏನು ಗೊತ್ತ್ರಿ? ದಕ್ಷಿಣ ಏಷ್ಯಾ. ಯಾಕಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಟೋಟಲ್ ಎಷ್ಟದ ಗೊತ್ತ್ರಿ? ದಟ್ ಇಸ್ 8 ಕಂಟ್ರಿ. ಅಂದ್ರೆ ಸೌತ್ ಏಷ್ಯಾದಲ್ಲಿ ಟೋಟಲ್ ಎಷ್ಟಾದ್ರೆ 8 ಕಂಟ್ರಿ. ಆ 8 ಕಂಟ್ರಿ ಯಾವ ಮೆಂಬರ್ ಅದಾರ? ಸಾರ್ಕ್. ಓಕೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಹೇಳಿ. ಸೊ ಹೀಗಾಗಿ ದಕ್ಷಿಣ ಏಷ್ಯಾದ ಮೊಟ್ಟ ಮೊದಲ ಪೊಟ್ಯಾಟೋ ಪೊಟ್ಯಾಟೋ ಕೇಂದ್ರವನ್ನು ಎಲ್ಲಿ ಹಾಕಿದಾರೆ? ದಟ್ ಇಸ್ ಆಗ್ರಾ, UP. ಯಲ್ಲಿ ಹಾಕ್ಯಾರ್ರಿ?
ಯಾಕಂದ್ರೆ ಪ್ರಸ್ತುತವಾಗಿ ಅತಿ ಹೆಚ್ಚು ಆಲೂಗಡ್ಡೆ ಬೆಳೆದಾರ ಯುಪಿನೇ ಅಲ್ಲ. ಸೊ ದಿಸ್ ಇಸ್ ಹೌ ಒಂದಕ್ಕೊಂದು ಕನೆಕ್ಟ್ ಇರ್ತಾವ್ರಿ ಕರೆಂಟ್ ಅಫೇರ್ಸ್. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ. ಓಕೆ, ನೆಕ್ಸ್ಟ್ ಒನ್. 2020ರಲ್ಲಿ WHO ನ ನಿದ್ರಾಹೀನತೆಯಿಂದ ಮುಕ್ತ ಎಂದು ಪ್ರಯಾಣಿಕರಿಸಲ್ಪಟ್ಟ ದೇಶ ಯಾವುದು? ಈ ಮೈಲುಗಲ್ಲು ಸಾಧಿಸ 10ನೇ ದೇಶ ಆಯ್ತಂದ್ರೆ ಅಬ್ವಿಯಸ್ ನೋಡ್ರಿ, WHO ಆಲು ಘೋಷಣೆ ಮಾಡ್ತಿರ್ತೈತಿ ರೋಗಗಳ ಮುಕ್ತ ದೇಶ ಅಂತ. ಸೊ ಹೀಗಾಗಿ ಅಂತ ಅನ್ಕೋತೀನಿ, ದಟ್ ಇಸ್ ಸ್ಲೀಪಿಂಗ್ ಸಿಕ್ನೆಸ್. ಆಬ್ವಿಯಸ್ ನೋಡ್ಕೊಡಿ, ಯಾವುದೇ ಒಂದು ಜೀವಿ ಆದ್ರೂ ಅದಕ್ಕೆ ಏನ್ ಗೊತ್ತಿರಿ, ರೆಸ್ಟ್ ಬೇಕೇ ಬೇಕಂದ್ರೆ ಎವ್ರಿ ಆರ್ಗನಿಸಮ್ ನೀಡ್ ಟು ಹ್ಯಾವ್ ಸಮ್ ರೆಸ್ಟ್. ಇಲ್ಲ ಅಂತಂದ್ರ ಆ ಜೀವಿ ಏನ್ ಗೊತ್ತ್ರಿ, ಕೆಲಸ ಮಾಡ್ಲಿ ಇಲ್ಲ, ಅನಾರೋಗ್ಯವಾಗಿರ್ತೈತೆ ಅಂದಾಗ ಆಬ್ವಿಯಸ್ಲಿ ಹೆಲ್ತ್ ಸರಿ ಇಲ್ಲ ಅಂತ ಕೊಡ್ರಿ, ಏನೇ ಚಟುವಟಿಕೆ ಮಾಡಲ್ಲ. ಸೊ ಹೀಗಾಗಿ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳ್ತಾರೆ. ಈಗ ಈ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಏನ್ ಗೊತ್ತ್ರಿ, ಒಂದು ಎಂಡಮಿಕ್ ರೋಗ, ಎಂಡಮಿಕ್ ಡಿಸೀಸ್ ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಎಂಡಮಿಕ್? ಯಾವ್ದಾದ್ರು ಒಂದು ರೋಗ ಒಂದೇ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಷನ್ ಆಗಿದೆ, ಅದಕ್ಕೆ ನಾವು ಸ್ಥಳೀಯ ರೋಗ ಅಂತ ಹೇಳಿದ್ರೆ, ಈ ರೋಗ ಅತಿ ಹೆಚ್ಚು ಕಂಡು ಬರುವುದು ಆಫ್ರಿಕಾದಲ್ಲಿ. ಇನ್ ಆಫ್ರಿಕಾ ದಿಸ್ ಡಿಸೀಸ್ ಕ್ಯಾನ್ ಬಿ ಫೌಂಡ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಅಂದ್ರೆ ಇಫ್ ಎನಿ ಡಿಸೀಸ್ ಇಸ್ ಸ್ಪ್ರೆಡಿಂಗ್ ಆರ್ ಫೋಕಸ್ಡ್ ಆನ್ ಓನ್ಲಿ ಪರ್ಟಿಕ್ಯುಲರ್ ರೀಸನ್ ವಿ ಕಾಲ್ as ಎಂಡಮಿಕ್ ಡಿಸೀಸ್. ಯಾವುದೇ ಒಂದು ರೋಗ ಒಂದು ನಿರ್ಧಾರಿತ ಪ್ರದೇಶದಲ್ಲಿ ಮಾತ್ರ ಇದ್ದರೆ ಅಥವಾ ಅಲ್ಲಿ ಮಾತ್ರ ಇದ್ರೆ ಅದಕ್ಕೆ ಒಂದೇ ಕ್ಷೇತ್ರದಲ್ಲಿ ಇದ್ರೆ ಅಂತ ಸ್ಥಳೀಯ ಅಂತ ಹೇಳ್ತೀವಿ. ಬೇರೆ ಬೇರೆ ದೇಶದಲ್ಲಿ ಹಬ್ತಾ ಇದ್ರೆ ಏನಂತ ನಾವು ಅದಕ್ಕೆ ಎಪಿಡೆಮಿಕ್. ಇಲ್ಲಪ್ಪ ಇಡೀ ಭೂಮಿಗೆ ಹಬ್ಬಿದೆ ಅಂದ್ರೆ ಅಂತ ನಾವು ಪ್ಯಾಂಡಮಿಕ್ ಅಂತೀವಿ. ಸೊ ಪ್ಲೀಸ್ ರಿಮೆಂಬರ್, ಇದು ಎಲ್ಲಿ ಆಫ್ರಿಕಾದಲ್ಲಿ. ಇತ್ತೀಚೆಗೆ ಯಾವ ದೇಶ ಮಾಡ್ತು? ದಟ್ ಇಸ್ ಕಿನ್ಯಾ. ಹಾಗಾದ್ರೆ ಇದನ್ನು ಮೊದಲಿಗೆ ಯಾರು ಮಾಡಿದ್ದು? ದಟ್ ಇಸ್ ಅದೇ ಆಫ್ರಿಕಾದಲ್ಲಿ ಟೋಗೋ ಎಂಬ ದೇಶ ಬರ್ತದೆ. ಈ ರೋಗವನ್ನು ಹೊಡೆದೋಡಿಸಿದ ಮೊಟ್ಟ ಮೊದಲ ದೇಶ ಯಾವ್ದು ಗೊತ್ತಿರಿ? ಟೋಗೋ, ಆಫ್ರಿಕಾ ದೇಶ ರೀ. ಈಗ ಏನಾಗ್ತಾನೆ, ಇತ್ತೀಚೆಗೆ ಅಂತ ಬಂದ್ರೆ ಕಿನ್ಯಾ ರೀ. ಎಷ್ಟನೇ ದೇಶವಾಯ್ತಂದ್ರೆ 10 ದೇಶ ನೆನ್ಪಿಟ್ಟದಲ್ಲ, ಇತ್ತೀಚೆಗೆ ಮತ್ತು ಮೊದಲ ನೆನ್ಪಿಟ್ಕೊಡ್ರಿ. ಯಾರು ಮಾಡಿದಾರ? WHO. ಸೊ ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ಅದಕ್ಕೆ ಸರಿಯಾದ ಉತ್ತರ. ಸೊ ಹೀಗಾಗಿ ನೋಡ್ಕೊಳ್ಳಿ, ಈ ತರ ಕರೆಂಟ್ ಅಫೇರ್ಸ್ ಬಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಹೀಗಾಗಿ ನೋಡ್ಕೊಳ್ಳಿ, ಅದಕ್ಕೆ ನೋಡಿ ಬರ್ತಾ ಏನ್ ಗೊತ್ತಿ, ಕಾನ್ಸೆಪ್ಟ್ ರಿಲೇಟೆಡ್ ಜಾಸ್ತಿ ಮಾಡ್ಕೊಂತ ಸ್ಟಾಟಿಕ್ ಕವರ್ ಮಾಡ್ತಾನೆ. ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲಿ ಕಾನ್ಸೆಪ್ಟ್ ಜಾಸ್ತಿ ಫೋಕಸ್ ಮಾಡ್ತೇವೆ. ಹಂತವಾಗಿ ನೀವು ಆ ಕಾನ್ಸೆಪ್ಟ್ ಅಡ್ಜಸ್ಟ್ ಆದಂಗ ಏನ್ ಮಾಡುತ್ತೆ, ನಾನು ಇಲ್ಲಿ ಸ್ಟಾಟಿಕ್ ಜಾಸ್ತಿ ಆಡ್ ಮಾಡ್ತಾ ಇದೀನಿ. ಸೊ ಹೀಗಾಗಿ ನೋಡ್ಕೊಡ್ರಿ, ನೀವು ಎಕ್ಸಾಮ್ ಡೇಟ್ ಅನೌನ್ಸ್ ಆಗತ್ತಾನ ಇದೇ ಪ್ರಾಕ್ಟೀಸ್ ಮಾಡ್ಕೊಂತೀರಿ. ಮುಂದೆ ಎಕ್ಸಾಮ್ ಡೇಟ್ ಆದ್ಮೇಲೆ ಕೊನೆಯ ಹಂತದಲ್ಲಿ ಒಂದು 15 ದಿನ ನಿಮಗೆ ಒಂದು ಟೆಸ್ಟ್ ಅಂದ್ರೆ ಒಂದು ಕಂಪ್ಲೀಟ್ ಸೀರೀಸ್ ತಗೊಂಡ್ಬಂದು ಒನ್ಲೈನ್ ಕರೆಂಟ್ ಅಫೇರ್ಸ್ ಒಂದ್ ವರ್ಷದ ಒಂದ್ ಕಡೆ ಹಾಕಿರ್ತೀವ್ರಿ. ಬಟ್ ಟಿಲ್ ದಟ್ ಪ್ಲೀಸ್ ಫೋಕಸ್ ಆನ್ ಕಾನ್ಸೆಪ್ಟ್ಸ್. Without having a concept clarity, we cannot understand the current affairs, we cannot remember the current affairs for longer duration. ಅಂದ್ರೆ ನಮಗೆ ಅದರ ವಿಷಯದ ಬಗ್ಗೆ ಅರಿವಿಲ್ಲ ಅಂತಂದ್ರೆ ನಾವು ಜಾಸ್ತಿ ದಿನ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಆಗಲ್ಲ ರೀ. That's why always I will focus more on the conceptual based rather than static portion ರೀ. This is how we have to prepare for the current examination trend ರೀ. ಈಗ ಎಕ್ಸಾಮಿನೇಷನ್ ಟ್ರೆಂಡ್ ಹೋಗ್ತಾ ಇರೋದೇ ಹೀಗೆ ಅಂದಾಗ ಇದಕ್ಕೆ ನಾವು ಜಸ್ಟ್ ಆಗ್ಲೇಬೇಕ್ರಿ. ಬಿಕಾಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಯಾವ ಜೀವಿ ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳುತ್ತೆ ಅದೇ ತರ ಬದುಕ್ತೈತೆ ಅಂತ ಹೇಳಿದ್ರೆ, ಈಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ತರ ಹೋಗ್ತಾ ಇದೆ ಅಂದಾಗ ಇಟ್ಸ್ ಬೆಟರ್ ಟು ಅಡ್ಜಸ್ಟ್ ಫಾರ್ ದಿಸ್ ಕೈಂಡ್ ಆಫ್ ಪ್ರಾಕ್ಟಿಸ್. ಓಕೆ, ಐ ಹೋಪ್ ಇವತ್ತಿನ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಸ್ಟಾಟಿಕ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಜಾಸ್ತಿ ಇದೆ ಮತ್ತು ಸಮ್ ಟಾಪಿಕ್ಸ್ ನ ಎಕ್ಸ್ಪ್ಲೇನ್ ಮಾಡಿದೇನ್ರಿ. ಇನ್ನು ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಯಾಕಂದ್ರೆ ಪ್ರೀವಿಯಸ್ ವಿಡಿಯೋ ನೋಡ್ತಾ ನಿಮಗೆ ಒಂದು ಬ್ರೈನ್ 360 ಡಿಗ್ರಿ ಆಂಗಲ್ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಅನ್ಸ್ತದೆ ಈ ತಿಂಗಳಾದ್ಮೇಲೆ ನೆಕ್ಸ್ಟ್ ತಿಂಗಳು ಕರೆಂಟ್ ಅಫೇರ್ಸ್ ನೋಡ್ಬೇಕಾರ, ಹೌದಲ್ಲಪ್ಪ ಇದು ಪ್ರೀವಿಯಸ್ ಇಯರ್ ನ ಆಗಿತ್ತು, ಪ್ರೀವಿಯಸ್ ಮಂತ್ ಅಲ್ಲಿ ಆಗಿತ್ತು ಅಂದಾಗ ದಿಸ್ ಇಸ್ ದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನಿಮಗೆ ಒಂದು ಪ್ರೆಡಿಕ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಲೈಕ್ ಆಗಿದೆ ಅನ್ಕೊಂತ. ಪ್ಲೀಸ್ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ಕಮೆಂಟ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ಒಂದು ಫ್ಯೂಲ್ ಆಗಿ ಕೆಲಸ ಮಾಡುತ್ತೆ. ಬಿಕಾಸ್ ಎವ್ರಿ ಸ್ಟೂಡೆಂಟ್ ಫೀಡ್ಬ್ಯಾಕ್ ಇಸ್ ಆಲ್ವೇಸ್ ಗೋಯಿಂಗ್ ಟು ವರ್ಕ್ ಆಸ್ ಅ ಫ್ಯೂಲ್ ಫಾರ್ ದ ಫ್ಯಾಕಲ್ಟಿ ಪ್ರಿಪರೇಷನ್. ನೀವು ಏನು ರಿಪ್ಲೈ ಮಾಡಲಿಲ್ಲ, ಏನು ಗ್ರೀವೆನ್ಸ್ ಕೇಳ್ತಾ ಇಲ್ಲ ಅಂದಾಗ ನಮ್ಗೆ ಅನಿಸ್ತದೆ ಗೊತ್ತಿ, ಮೇ ಬಿ ವಿ ಆರ್ ಫೋರ್ಸಬಲಿ ಟೀಚಿಂಗ್ ಅನಿಸ್ತದೆ. ದಾಟ್ಸ್ ವೈ ಯುವರ್ ಫೀಡ್ಬ್ಯಾಕ್ ಆಲ್ವೇಸ್ ಕೌಂಟ್ಸ್ ಫಾರ್ ಅವರ್ ಅಪ್ಗ್ರೇಡೇಷನ್ ರೀ. ನಿಮ್ಮ ಫೀಡ್ಬ್ಯಾಕ್ ನಮ್ಮ ಅಪ್ಡೇಟ್ಸ್ ಭಾಳ ಹೆಲ್ಪ್ ಆಗತ್ತೆ ರೀ. ಸೊ ಪ್ಲೀಸ್ ಕಮೆಂಟ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.